ಹಾಯ್ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಒಂದು ಡಿಸೈನ್ ಫಿಲಾಸಫಿ ಬಗ್ಗೆ. ಅಂದರೆ ಜೀನಿಯಸ್ ಆಫ್ ಅಗ್ಲಿ ಡಿಸೈನ್ ಅಂತಾರೆ. ಅಂದರೆ ಅಲ್ಲಾಡ್ಸೋಕ್ಕಾಗಲ್ಲ ಡಿಸೈನ್ ಅಗ್ಲಿ ಅಂತ ನಾವು ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅಂದರೆ ಏಸ್ಥೆಟಿಕ್ ಆಗಿಲ್ದಿರೋದು. ಆದರೆ ಸಿಂಪಲ್ಲು ಬ್ಯೂಟಿಫುಲ್ನ ಬೀಟ್ ಮಾಡುತ್ತೆ. ಅದು ನಿಮಗೆ ಗೊತ್ತಾ? ಇವತ್ತು ನಾನು ಈ ಸಿಂಪಲ್ ಆಗಿರೋ ಒಂದು ವೆಬ್ಸೈಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಮತ್ತು ಅದರ ಡಿಸೈನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆ 3 ಜನ ಗೆಸ್ಟ್ಗಳು ಕೂಡ ಮಾತಾಡ್ತಾರೆ. ಆ ವೆಬ್ಸೈಟ್ ಹೆಸರು ಕ್ರೇಗ್ಸ್ ಲಿಸ್ಟ್. ಆದರೆ ಅದಕ್ಕೆಲ್ಲ ಮುಂಚೆ ಒಂದು ಇಂಟ್ರೊಡಕ್ಷನ್ ಥರ ಕೊಡೋದಾದರೆ, ನೀವು ಯಾವುದೇ ಆ್ಯಪ್ ಓಪನ್ ಮಾಡಿ ಇಲ್ಲ ಯಾವುದೇ ಒಂದು ವೆಬ್ಸೈಟ್ ಓಪನ್ ಮಾಡಿ, ಆಯಿತಾ? ಫಸ್ಟ್ ಥಿಂಗ್ ಏನು ಅನ್ಸುತ್ತೆ ನಿಮಗೆ? ಕ್ಲಾರಿಟಿ ಅಂತ ಅನ್ಸುತ್ತಾ? ಅಥವಾ ಪ್ರೆಷರ್ ಅಂತ ಅನ್ಸುತ್ತಾ? ಯಾಕಂದರೆ ನೀವು ಫಾರ್ ಎಕ್ಸಾಂಪಲ್ ಅಮೆಝಾನ್ ಓಪನ್ ಮಾಡಿಬಿಟ್ಟು ಯಾವುದೋ ಒಂದು ಪ್ರಾಡಕ್ಟ್ ತೊಗೋಬೇಕಂತ ಹುಡುಕ್ತಾ ಇದ್ದರೆ ನಿಮ್ಗೆ ಇಷ್ಟು ಆಪ್ಷನ್ ಕೊಡ್ತಾ ಇದ್ದರೆ ತಲೆ ಕೆಟ್ಟು ಕೆಲಮಂಗಲ ಆಗಿಬಿಡುತ್ತೆ. ಯು ವಿಲ್ ನೆವರ್ ಬಿ ಏಬಲ್ ಟು ಡೂ ಎನಿಥಿಂಗ್. ಅದು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ತಾರೆ, ಬೇಡವಾಗದಿರೋ ಫೀಚರ್ಸ್ನ ತೋರಿಸ್ತಾರೆ. ಆಮೇಲೆ ನೀವು ಅಪ್ಡೇಟೇ ಮಾಡ್ಕೊಂಡಿರಲ್ಲ ಅಂದರೂ ಆ್ಯಪ್ ಅದಾಗದೇ ಅಪ್ಡೇಟ್ ಆಗಿಬಿಟ್ಟಿರುತ್ತೆ. ಫೋಟೋ ಅಪ್ಲೋಡ್ ಮಾಡೋಕ್ಕೆ ಇದನ್ನು ಪ್ರೆಸ್ ಮಾಡಿ ಅಂತ ಇರುತ್ತೆ. ಸಡನ್ನಾಗಿ ಮಾರನೇ ದಿವಸ 2 ದಿನ ಬಿಟ್ಬಿಟ್ಟು ಬಂದು ನೋಡಿದ್ರೆ ಫೋಟೋ ಅಪ್ಲೋಡ್ ಮಾಡೋ ಇದೇ ಚೇಂಜ್ ಆಗಿಬಿಟ್ಟಿರುತ್ತೆ. ಆದರೆ ಕೆಲವು ಗೋಸ್ಟ್ ಇನ್ ದ ಮೆಷಿನ್ಸ್ ಇದೆ, ಅದು ಅಪ್ಡೇಟ್ ಆಗೋದಕ್ಕೆ ಅಂದರೆ ನಿಮ್ಮ ಮಾತು ಕೇಳಿಕೊಂಡು ಅದನ್ನು ಕೇಳಿಕೊಂಡೇ ಅಪ್ಡೇಟ್ ಆಗುತ್ತೆ. ಬ್ಯೂಟಿಫುಲ್ ಆಗೋದಕ್ಕೆ ನಂತರ ಏನು ಮೇಕಪ್ ಗಿಪಕ್ ಇಲ್ದಿರ ಫುಲ್ ಒಂಥರ ಪ್ರಯತ್ನ ಯಾವುದೂ ಪಡೋದಿಲ್ಲ. ಆಮೇಲೆ ನಿಮಗೆ ಏನು ಬೇಕೋ ಅದನ್ನು ಮಾತ್ರ ಕೊಡುತ್ತೆ. ಆಕ್ಸಿಡೆಂಟಲ್ ಮಾಸ್ಟರ್ ಪೀಸ್ ಅಂತ ಹೇಳ್ಬೋದು ಇದಕ್ಕೆ, ಆಯಿತಾ? ಸೊ ಅದ್ರ ಫೈಟ್ ಯಾರ ಜೊತೆ ಅಂದರೆ ಈ ಥರ ಆಕ್ಸಿಡೆಂಟಲ್ ಮಾಸ್ಟರ್ ಪೀಸ್ ಯಾವುದ್ರ ಜೊತೆ ಫೈಟ್ ಮಾಡ್ತಾ ಇದೆ ಅಂತ. ಈಗಿನ ಕಾಲದ ವೆಬ್ಸೈಟ್ಗಳಲ್ಲಿ, ಈಗಿನ ಕಾಲದ ಆ್ಯಪನ್ನೆಲ್ಲ ಫೀಚರ್ ಕ್ರೀಪ್ ಅನ್ನೋ ಒಂದು ಸಿಂಪಲ್ ಪ್ರಾಡಕ್ಟನ್ನ ಬ್ಲೋಟ್ ಮಾಡಿ ಅದಕ್ಕೆ ಏನೋ ಒಂದು ದೊಡ್ಡ ಗ್ರ್ಯಾಂಡ್ ಎಂಟ್ರಿ, ಹೀರೋ ಥರ ಎಂಟ್ರಿ ಕೊಟ್ಬಿಟ್ಟು ಈ ಪ್ರಾಡಕ್ಟ್ ಮ್ಯಾನೇಜರ್ಸ್ ಅಂತ ಇರ್ತಾರಲ್ವ, ಅವ್ರಿಗೆ ನ್ಯೂ ಥಿಂಗ್ಸ್ನ ಕೊಟ್ಬಿಟ್ಟು ಅವರ ಕೆಲಸಗಳನ್ನ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ಮಾಡ್ತಿರೋ ಆ್ಯಪ್ಗಳ ಜೊತೆ ಇದರ ಫೈಟು. ಅಂದರೆ ಎಲ್ಲ ಆ್ಯಪ್ ವಾಂಟ್ಸ್ ಟು ಬಿ ಎವ್ರಿಥಿಂಗ್ ಆ್ಯಪ್. ನೀವೇನಾದರೂ ಅಪ್ಪಿತಪ್ಪಿ ವೆದರ್ ಚೆಕ್ ಮಾಡೋದಕ್ಕೆ ಹೋಗ್ಬಿಟ್ರೆ ನಿಮ್ಮ ವೆದರ್ ಬಗ್ಗೆ ನಿಮ್ಮ ಕಾಮೆಂಟ್ನೂ ಬರ್ಸುತ್ತೆ, ನಿಮ್ಮ ಫ್ರೆಂಡ್ಸಿಗೆ ಶೇರೂ ಮಾಡಿಸುತ್ತೆ. ಇನ್ನೊಂದು ಸ್ವಲ್ಪ ಬಿಟ್ಟರೆ ನಿಮಗೆ ಅಂಬ್ರೆಲಾನೂ ಕೊಡಿಸ್ಬಿಡುತ್ತೆ. ಆಮೇಲೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ, ನೀವು ಏನರ ಬಗ್ಗೆ ಮಾತಾಡ್ತಾ ಇದ್ದೀರೋ ಅದರ ಅಡ್ವರ್ಟೈಸ್ಮೆಂಟ್ ಬರೋಕ್ಕೆ ಶುರುವಾಗ್ಬಿಟ್ಟಿದೆ. ಇನ್ನೇನು ಬೇಕು? ಬಿಗ್ ಡೇಟಾ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಈ ವಿಷಯದ ಬಗ್ಗೆ ಮುಂದೆ ಹೋಗೋಣ. ಯುಟಿಲಿಟಿ ಅವ್ರಿಗೆ ಕಮ್ಮಿ, ಯುಟಿಲಿಟಿ ಬೇಡ, ಅವ್ರಿಗೆ ಎಂಗೇಜ್ಮೆಂಟ್ ಬೇಕು. ನಿಮ್ಗೆ ಏನು ಕೆಲಸ ಆಗಬೇಕು ಅನ್ನೋದು ಮುಖ್ಯ ಅಲ್ಲ, ನಿಮ್ಮನ್ನು ಯಾವ ಥರ ಬಳಸ್ಕೋಬೋದು ಒಂದು ಪ್ರಾಡಕ್ಟಾಗಿ ಅನ್ನೋದು ಈಗಿನ ವೆಬ್ಸೈಟ್ಗಳಿಗೆ ಮುಖ್ಯ. ಇದಕ್ಕೆ ಡಾರ್ಕ್ ಪ್ಯಾಟರ್ನ್ಸ್ ಅಂತಾರೆ. ಅಡಿಕ್ಟಿವ್ UI ಯೂಸ್ ಮಾಡಿಬಿಟ್ಟು ಈ ಡಾರ್ಕ್ ಪ್ಯಾಟರ್ನ್ಗಳಲ್ಲಿ ನಿಮ್ಮನ್ನು ಬಂಧಿಸಿಬಿಡ್ತಾರೆ. ನಮ್ಮೆಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಎಷ್ಟೊತ್ತು ರೀಲಿಂಗ್ ಅಂದ್ಕೊಂಡು ಕೂತಿರ್ತೀವಿ ರೀ, ಮೆಂಟಲ್ ಫೆಟಿಗ್ ಆಗ್ತಾ ಇದೆ ರೀ. ಎಷ್ಟೋ ಜನ ಸೈಕಾಲಜಿಸ್ಟ್ಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ ಈ ವಿಷಯದಿಂದ. ಟೂಲ್ಗೆ ಇವಾಗ ನಿಮ್ಮ ಫೋನ್ಗೆ ನಿಮ್ಮ ಕೈನಲ್ಲಿರೋ ಟೂಲಲ್ಲ, ಅದು ನಿಮಗೆ ಸರ್ವಿಸ್ ಮಾಡ್ತಾ ಇಲ್ಲ, ನೀವು ಅದರ ಗುಲಾಮ ಆಗ್ತಾ ಇದ್ದೀರಾ. ಇದು ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಆ ವಿಷಯನೇ ಇವತ್ತು ನಮ್ಮ ಈ ವಿಡಿಯೋ ಸಬ್ಜೆಕ್ಟು, ಆಯಿತಾ? ಏನೋ ಮಾತಾಡೋಕೆ ಹೋಗಿ ಎಲ್ಲೋ ಬಂದ್ಬಿಟ್ಟೆ. ಎಷ್ಟೋ ಸಲ ಆಗುತ್ತಲ್ಲ ನಿಮಗೆ ಇದೇ ಥರ. ವಾಟ್ಸಪ್ ಓಪನ್ ಮಾಡಿರ್ತೀರ, ಏನಕ್ಕೆ ಓಪನ್ ಮಾಡಿರ್ತೀರ ಅಂತ ಮರ್ತೀರೋ ಸ್ಕ್ರಾಲಿಂಗ್ ಮಾಡ್ಕೊಂಡು ಕೂತ್ಬಿಡ್ತೀರಾ. ಫೇಸ್ಬುಕ್ ಓಪನ್ ಮಾಡ್ತೀರಾ, ಅದು ಯಾರು ಕಾಮೆಂಟ್ ಬಂದಿದೆ ನೋಡೋಕ್ಕೆ ಅಂತ, ಅದು ಮರೆತುಬಿಟ್ಟು ಇನ್ನೇನೋ ಮಾಡ್ಕೊಂಡು ಕೂತ್ಬಿಡ್ತೀರಾ. ಫೋನ್ ಬಳಕೆನ ಎಲ್ಲಿಗೆ ನಿಲ್ಲಿಸ್ಬೇಕು ಅಂತ ನಮಗೆ ಗೊತ್ತಾಗಲ್ಲ. ರಾತ್ರಿ ಹೊತ್ತು ಮಲ್ಗಕ್ಕೆ ಮುಂಚೆ ಫೋನ್ ನೋಡಿಕೊಂಡು 2 ಗಂಟೆ ಬೆಳಿಗ್ಗೆ ಆಗ್ಬಿಟ್ಟಿರುತ್ತೆ, ನಿದ್ದೆನೇ ಮಾಡಿರಲ್ಲ. ಸೊ ಇದು ಎಲ್ಲದು ಏನಿಂದ ನಡೀತಾ ಇದೆ ಅಂದರೆ ಅಡಿಕ್ಟಿವ್ ಡಿಸೈನ್, ಅಡಿಕ್ಟಿವ್ UI ಡಿಸೈನ್. ಇಲ್ಲಿ ನಮ್ಮ ಹೀರೋ ಎಂಟ್ರಿ ಆಗುತ್ತೆ. ನಮ್ಮ ಹೀರೋ ಆ್ಯಕ್ಟಿವ್ ಆಗಿ ಎಲ್ಲ ಚೇಂಜ್ಗಳು, ಎಲ್ಲ ಡಿಸೈನ್ ಫಿಲಾಸಫಿನೂ ಎಲ್ಲದನ್ನು ರಿಜೆಕ್ಟ್ ಮಾಡಿ ನಿಂತಿದೆ. ಒಂಥರ ಶೇವಾಗ್ ಬ್ಯಾಟಿಂಗ್ ಥರ, ಯಾವ ರೂಲ್ಸು ಫಾಲೋ ಮಾಡ್ತಿರಲ್ಲ. 3 ಸೆಂಚುರಿ ಹೊಡೆಯುವಾಗ 6 ಹೊಡೆದುಬಿಟ್ಟು ಸೆಂಚುರಿ ಫಿನಿಷ್ ಮಾಡೋ ನಮ್ಮ ಸೇವಾಗ್ ಥರ ನಾವು ಮಾತಾಡ್ತಾರೋ ಇವತ್ತಿನ ವೆಬ್ಸೈಟು ಕ್ರೇಗ್ಸ್ ಲಿಸ್ಟ್. ನನಗೆ ಕ್ರೇಗ್ ಲಿಸ್ಟ್ ಇಷ್ಟ ಆಯಿತಾ? ನಾನು ಬಯಸ್ಟು, ಬಟ್ ಏನಕ್ಕೆ ಇಷ್ಟ ಅಂತ ಹೇಳ್ತೀನಿ, ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಅದು ಇಷ್ಟನೋ ಇಲ್ವೋ ಅಂತ. ಏನಿದು ಕ್ರೇಗ್ಸ್ ಲಿಸ್ಟು ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ? 1995ನಲ್ಲಿ ಕ್ರೇಗ್ ನ್ಯೂಮಾರ್ಕ್ ಅನ್ನೋನೊಬ್ಬ ಅಮೇರಿಕಾದಲ್ಲಿ ಒಂದು ಇಮೇಲ್ ಸರ್ವಿಸ್ನ ಶುರು ಮಾಡ್ತಾರೆ, ಆಯಿತಾ? ಅವರು ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ. ಡೆಟ್ರಾಯ್ಟಿಂದ ಸ್ಯಾನ್ ಫ್ರಾನ್ಸಿಸ್ಕೋ ಬಾಯಿಗಳೇ ತಿರ್ಗಲ್ಲ, ಅಲ್ಲಿಗೆ ಬಂದುಬಿಟ್ಟಿರ್ತಾರೆ. 95ನಲ್ಲಿ ಅವರು ಒಂದು ಇಮೇಲ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಂದರೆ ಫ್ರೆಂಡ್ಸ್ಗಳಿಗೆ
ಇವಾಗ ಏನೋ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಅಂದರೆ ನಾನು ನಾಟಕದ್ದು ಎಲ್ಲರಿಗೂ ವಾಟ್ಸಪ್ ಕಳಿಸ್ತೀನಲ್ಲ, ಆ ಥರ ಈವೆಂಟ್ ಬಗ್ಗೆ ಕಳಿಸೋದಕ್ಕೆ, ಆ ಸಾಫ್ಟ್ವೇರ್ ಜಾಬ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ಕೆಲವು ಐಟಮ್ಸು ಇವಾಗ ಹೌಸ್ ಹೋಲ್ಡ್ ಐಟಮ್ಸು ಆ ಥರ ಮಾರೋದಕ್ಕೆ ಏನು ವಿಧಾನ ಇಲ್ಲ ಅಂದ್ಬಿಟ್ಟು ಆ ಥರ ಇಮೇಲ್ ಲಿಸ್ಟನ್ನ ಒಂದನ್ನ ಕ್ಯೂರೇಟ್ ಮಾಡಿರ್ತಾರೆ. ಆಯಿತಾ, 96 ಏನಾಗುತ್ತೆ, ಇಮೇಲ್ನಲ್ಲಿ ಕಷ್ಟ ಆಗಿಬಿಡುತ್ತೆ. ಎಲ್ಲ ಇಮೇಲ್ ಐ ಡಿ ಕಾಪಿ ಮಾಡೋದು. ವೆಬ್ ಬೇಸ್ಡ್ ಹೋಗೋಣ ಅಂದ್ಬಿಟ್ಟು craigslist.org ಅನ್ನೋ ಒಂದು ವೆಬ್ಸೈಟ್ನ ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಮಾಡಿ ಅದನ್ನು ಡೆವಲಪ್ ಮಾಡಿಬಿಟ್ಟು 1999ರಲ್ಲಿ ಜಿಮ್ ಬಕ್ಮಾಸ್ಟರ್ ಅನ್ನೋರು ಅದಕ್ಕೆ CEO ಆಗಿ ಸೇರಿಕೊಳ್ತಾರೆ. 2000ರಲ್ಲಿ ಜಿಮ್ ಅವರು ಸೈಟ್ನ ಆ್ಯಂಟಿ ಕಮರ್ಷಿಯಲ್ ಕಲ್ಚರ್ನ ಡೆವಲಪ್ ಮಾಡಿ, ಅಡ್ವರ್ಟೈಸ್ಮೆಂಟೇ ಇಲ್ದಿರ ಬರೀ ಟೆಕ್ಸ್ಟ್ ಇದ್ದು ಮತ್ತು ಯಾವುದನ್ನು ನಿಮ್ಮ ಮೇಲೆ ಹೇರದೇ ಇರೋ ಅನ್ನೋ ಒಂದು ಡಿಸೈನ್ನ ತಂದು ಕ್ರೇಗ್ಸ್ಲಿಸ್ಟ್ನ ಕಂಟಿನ್ಯೂ ಮಾಡ್ತಾರೆ. ಇವರ ಬಿಸ್ನೆಸ್ ಮಾಡೆಲ್ ಏನು ಗೊತ್ತಾ, ಅನ್ಕಾರ್ಪೊರೇಟ್ ಸ್ಟ್ರಾಟಜಿ. ಅಂದರೆ ಕಾರ್ಪೊರೇಟ್ ಅಲ್ಲ, ಅನ್ಕಾರ್ಪೊರೇಟ್ ಸ್ಟ್ರಾಟಜಿ. ನಾವು ಸ್ಟ್ಯಾಂಡರ್ಡ್ ಸ್ಟ್ಯಾಂಡಪ್ಸ್ ಅಲ್ಲ ರೀ, ಸ್ಟ್ಯಾಂಡರ್ಡ್ ಸ್ಟಾರ್ಟಪ್ಸ್ ಮಾಡ್ತಾರಲ್ಲ, ಅದರ ಆಪೋಸಿಟ್ಟು. ಅವ್ರ ಬಗ್ಗೆ ಜಾಸ್ತಿ ಏನು ಹೇಳ್ಕೊಳ್ತೀರಾ, ಅವರು ನಿಮಗೇನು ಬೇಕೋ ಅದ್ರ ಬಗ್ಗೆ ಮಾತ್ರ ಹೇಳಿಬಿಟ್ಟು ಪಬ್ಲಿಕ್ ಸರ್ವಿಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಮ್ಯಾಕ್ಸಿಮೈಸೇಷನ್ ಮಾಡೋದ್ರ ಬದಲು ಪಬ್ಲಿಕ್ ಸರ್ವಿಸ್ ಮಾಡಿಕೊಂಡು ಇದ್ದಾರೆ. ಆಮೇಲೆ ಫ್ರೀಮಿಯಮ್ ಸ್ಟ್ರಕ್ಚರ್ ಅಂತ ಇದಕ್ಕೆ ಹೇಳ್ಬೋದು. ಯಾಕೆಂದರೆ ಎಲ್ಲ ಪೋಸ್ಟಿಂಗ್, ಮೆಜಾರಿಟಿ ಇಂಡಿವಿಜುವಲ್ ಪೋಸ್ಟಿಂಗ್ಸ್ ಎಲ್ಲವೂ ಫ್ರೀ. ಆಯಿತಾ, ನಿಮ್ಮ ಸೋಫಾ ಮಾರ್ಬೋದು. ನೀವು ಯಾವುದೋ ಒಂದು ಕಮ್ಯುನಿಟಿ, ಅಂದರೆ ನಾಟಕದ ಬಗ್ಗೆ ಇಂಟ್ರೆಸ್ಟ್ ಇರೋ ಕಮ್ಯುನಿಟಿ ಸೇರ್ಬೇಕಾ ಸೇರ್ಬೋದು. ಒಂದು ಕೆಲಸನ ಹುಡುಕ್ಬಿಟ್ಟು ಆ ಕೆಲಸಕ್ಕೆ ಸೇರ್ಕೋಬೇಕಾ, ಅದೆಲ್ಲ ಫ್ರೀ. ಆಯಿತಾ, ಚಾರ್ಜ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಆಯಿತಾ, ಕ್ರೈಗ್ಲಿಸ್ಟ್ ಅವ್ರು ಚಾರ್ಜ್ ಮಾಡ್ತಾರೆ. ಯಾವುದಕ್ಕೆ, ನೀವು ಕೆಲಸ ಜಾಬ್ ಲಿಸ್ಟಿಂಗ್ನ ನಿಮ್ಮ ಕಂಪನಿ ಪರವಾಗಿ ನೀವು ಹಾಕಿದ್ರೆ, ಅಥವಾ ಅಪಾರ್ಟ್ಮೆಂಟ್ ರೆಂಟಲ್ಸ್ ರಿಯಲ್ ಎಸ್ಟೇಟಿಗೆ ಮಾಡಿದ್ರೆ, ಅಥವಾ ಈ ದುಡ್ಡು ಟಿಕೆಟ್ ಕಲೆಕ್ಟ್ ಮಾಡೋ ಗಿಗ್ಸು, ಮತ್ತು ಕಮರ್ಷಿಯಲ್ ಆಗಿ ರಿಯಲ್ ಎಸ್ಟೇಟ್ ಅಂದರೆ 50 ಫ್ಲ್ಯಾಟ್ ಸೇಲ್ ಮಾಡೋರಿಗೆ, ಆಮೇಲೆ ಕಮರ್ಷಿಯಲ್ ಆಗಿ ಕಾರ್ ಡೀಲ್ ಮಾಡೋರಿಗೆ, ಇಂಡಿಪೆಂಡೆಂಟಾಗಿ ಹಾಕಿದ್ರಿಲ್ಲ, ಕಮರ್ಷಿಯಲ್ ಆಗಿ ಒಂದು 50 ಕಾರ್ ಮಾರುವಂಥ ಕಂಪ್ನಿಗೆ. ಆಮೇಲೆ ಬರೀ ಡೀಲರ್ಸ್ ಮಾತ್ರ ಪೇ ಮಾಡೋದು, ತೊಗೊಳ್ಳೋರು ಏನೂ ಪೇ ಮಾಡಲ್ಲ. ಈ ನಮ್ಮ ಟಿಕೆಟಿಂಗ್ ಆ್ಯಪ್ ಬುಕ್ ಮೈ ಶೋ ಥರ ಕೊಂಡ್ಕೊಳ್ಳೋರು ದುಡ್ಡು ಕೊಡ್ತೀವಿ, ಮಾರೋರು ದುಡ್ಡು ಕೊಡ್ತೀವಿ, ಆ ಥರ ಅಲ್ಲ, ಒಂದೇ ಕಡೆ. ಆಮೇಲೆ ಪ್ಲಸ್ ಮೇನ್ ಕ್ರೈಗ್ಲಿಸ್ಟಲ್ಲಿ ನೋ ಅಡ್ವರ್ಟೈಸಿಂಗ್, ಏನು ಬ್ಯಾನರ್ ಆ್ಯಡ್ ಇಲ್ಲ, ಪಾಪಪ್ ಆ್ಯಡ್ ಇಲ್ಲ. ಡೇಟಾ ಮೈನಿಂಗ್ ಸ್ಕೀಮ್ನಲ್ಲಿ ನಿಮ್ಮ ID-ನ, ನಿಮ್ಮ URL-ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ IP-ನ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಇಷ್ಟು ನಡೆಸ್ತಾ ಇರೋದವರು ಬರೀ ಪೋಸ್ಟಿಂಗ್ ಫೀಸ್ ಮೇಲ್ಗಡೆ ಹೇಳೋದಲ್ಲ, ಅದಷ್ಟರಲ್ಲಿ ಮಾತ್ರ ಮಿನಿಮಲಿಸ್ಟಿಕ್ಕಾಗಿ ನಡೆಸ್ತಾರೆ. ಇದಕ್ಕೆ ಕಾರಣ ಏನು ಗೊತ್ತಾ, ನಮ್ಮ ಫೌಂಡರ್ ಇದ್ದಾರಲ್ಲ ಕ್ರೇಗು, ಅವರು ನ್ಯೂಯಾರ್ಕ್ ಅನ್ನೋ ಊರಿನಲ್ಲಿ ಇದ್ದಾರೆ. ಆಲ್ದೋ ಸಾಕಷ್ಟು ಸಾಹುಕಾರರೇ ಆಗಿದ್ರು, ಅವ್ರು ಯಾವತ್ತೂ ಪ್ರೈವೇಟ್ ಜೆಟ್ ಶೋಕಿ ಮಾಡಿಲ್ಲ, ಕಮರ್ಷಿಯಲ್ ಫ್ಲೈಟಲ್ಲೇ ಓಡಾಡ್ತಾರೆ. ಅವ್ರ ಹತ್ರ ಕಾರ್ ಕೂಡ ಇಲ್ಲ. ಆಮೇಲೆ ಅವ್ರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡೋದು ಅಂದರೆ ಭಾಳ ಇಷ್ಟ. ಸರಿ, ವೆಬ್ಸೈಟ್ದು ಬ್ರೌಸಿಂಗ್ ನಿಮಗೆ ತೋರಿಸ್ತೀನಿ. ಬೆಂಗಳೂರದು ಪೇಜ್ ಇದೆ. ಆಯಿತಾ, ಸಾಕಷ್ಟು ಊರುಗಳು ಲಿಸ್ಟ್ ಆಗಿರುತ್ತೆ. ಆಯಿತಾ, ಪ್ರತಿಯೊಂದು ಡಿಸೈನ್ ಮೆಟ್ರಿಕ್ ಮಾಡ್ರನ್ ವೆಬ್ಸೈಟ್ದು ಏನಿದೆಯೋ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದೊಂದು ಡಿಸಾಸ್ಟರ್ ಅಂತಲೇ ಹೇಳ್ಬೋದು. ಆಯಿತಾ, ವೆಬ್ ಫಾಂಟ್ ಯೂಶ್ವಲಿ ಏನಿರುತ್ತೋ, ನಿಮ್ಮ ಡಿಫಾಲ್ಟ್ ವೆಬ್ ಫಾಂಟ್ ಏನಿರುತ್ತೋ ನಿಮ್ಮ ಕಂಪ್ಯೂಟರ್ನಲ್ಲಿ, ಅದು ನಿಮ್ಮ ಬ್ರೌಸರ್ಗೆ, ಉದಾಹರಣೆಗೆ ಟೈಮ್ಸ್ ನ್ಯೂ ರೋಮನ್ನೋ ಏರಿಯಲ್ಲೋ ಅದು ಮಾತ್ರ ಲೋಡ್ ಆಗುತ್ತೆ. ಆಮೇಲೆ ನೋಡಿ, ಒಂದು ಗೋಡೆ, ನೀಲಿ ಲಿಂಕ್ಗಳು ಇರುವಂತಹ ಒಂದು ಗೋಡೆ ಅಷ್ಟೇ. ಆಯಿತಾ, ಎಲ್ಲೂ ಏನು ಎನಿಮೇಷನ್ ಇಲ್ಲ, ಎಲ್ಲೂ ಸ್ಲೀಕಾಗಿ ಸ್ಮೂದಾಗಿರೋ ರೌಂಡ್ ಕಾರ್ನರ್ಸು, ಕರ್ವ್ಸು ಏನೂ ಇಲ್ಲ. ಎಲ್ಲೂ ಡಾರ್ಕ್ ಮೋಡು, ಕಪ್ಪಗಿರೋದು, ಫ್ಲ್ಯಾಶಿ ಇಮೇಜಸ್ಸು, ಫ್ಲ್ಯಾಶ್ ಅನಿಮೇಷನು ಎಲ್ಲೂ ಇಲ್ಲ. ತಪ್ಪಿ ಯಾರೋ UI/UX ಸ್ಟೂಡೆಂಟು, ಡಿಸೈನ್ ಸ್ಟೂಡೆಂಟು ತೊಗೊಂಡೋಗ್ಬಿಟ್ಟು ಕ್ರೇಗ್ಸ್ಲಿಸ್ಟ್ನ ಇವತ್ತು ಅವನ ಪ್ರಾಜೆಕ್ಟು ಅಂತ ಸಬ್ಮಿಟ್ ಮಾಡಿದ್ನೋ, ದೇವರಣೆಗೂ ಆ ಯಪ್ಪನ -ಪಾಯಿಂಟ್ಸ್ ಕೊಟ್ಟು ಫೇಲ್ ಮಾಡಿಬಿಡ್ತಾರೆ. ಆದರೆ ಕ್ರೇಗ್ಸ್ಲಿಸ್ಟು ಇವತ್ತಿಗೂ ಮೋಸ್ಟ್ ವಿಸಿಟೆಡ್ ವೆಬ್ಸೈಟ್ಸ್ ನಲ್ಲಿ ಒಂದು ಲಿಸ್ಟ್ನಲ್ಲಿ ಅದು ಕೂಡ ಬರುತ್ತೆ. ಆಯಿತಾ, ಅದು ಸುಮಾರು 570 ಸಿಟೀಸ್, 570 ಊರುಗಳು, 70 ದೇಶದಲ್ಲಿ ಅವರ ಸರ್ವಿಸ್ ಇದೆ. ಅವ್ರದ್ದು ಕರೆಂಟ್ ಟರ್ನ್ ಓವರ್ ಎಷ್ಟು ದುಡ್ಡು ಮಾಡ್ತಾರಪ್ಪ ಇವರು ಅಂತ ಹೇಳಿದ್ರೆ 302 ಮಿಲಿಯನ್ 2004-05 ಇದರಲ್ಲಿ ಸಿಕ್ಕಿದ್ದು. ಆಮೇಲೆ 690 ಮಿಲಿಯನ್ 2022ರಲ್ಲಿ ಅವರ ಹೈಯೆಸ್ಟ್, ಅಂದರೆ ಕ್ರೇಗ್ ಲಿಸ್ಟ್ನ ಹೈಯೆಸ್ಟ್ ಬಿಸ್ನೆಸ್ ಆಗಿದ್ದು. 1.04 ಬಿಲಿಯನ್ 2018ನಲ್ಲಿ. ಒಂದು 50 ಜನ ಅಪ್ರಾಕ್ಸಿಮೇಟ್ ಎಂಪ್ಲಾಯೀಸ್ ಇದ್ದಾರೆ.
ಅಲ್ಲ ಗುರು, ಏನು ಗುರು ನೀನು ಅದು ಕಂಪ್ನಿ ಅಂತ ಹೇಳ್ತಿದ್ದೆ, ಅವ್ರ ಬಿಸ್ನೆಸ್ ಕಮ್ಮಿ ಆಗ್ತಿದೆಯಲ್ಲ ಅಂತ. ಹೌದು, ಏನಕ್ಕೆ ಕಮ್ಮಿ ಆಗ್ತಾ ಇದೆ? ಕಾಂಪಿಟೇಷನ್ ಆಫ್ ಕೋರ್ಸ್. Airbnb ಬಂದ್ಬಿಟ್ಟು ವೆಕೇಶನ್ ರೆಂಟಲ್ಸ್ದು ಅವ್ರ ಪೋರ್ಟಲಲ್ಲಿ ಇದೆಲ್ಲ ಕಿತ್ಕೊಂಡ್ಬಿಡ್ತು. ಆಮೇಲೆ ಈ ಪರ್ಸನಲ್ಸ್ ಸೆಕ್ಷನು, ಡೇಟಿಂಗ್ ಗೀಟಿಂಗ್ದೆಲ್ಲ ಟಿಂಡರು, ಬಂಬಲ್ಲು ಇವ್ರು ಬಂದು ಕಿತ್ಕೊಂಡ್ಬಿಟ್ರು. ಆಮೇಲೆ ಕೆಲಸದನ್ನ ಇವಾಗ ಇಂಡೀಡ್ ಅನ್ನೋ ವೆಬ್ಸೈಟ್ ಆಗಲಿ ಅಥವಾ ಲಿಂಕ್ಡ್ಇನ್ನು ಇವರೆಲ್ಲ ಬಂದು ಕಿತ್ಕೊಂಡ್ಬಿಟ್ರು. ಆಮೇಲೆ ಹೌಸಿಂಗ್ ಸೆಕ್ಷನ್ನ ಜಿಲ್ಲೋ ಥರ ಅಮೇರಿಕನ್ ದೊಡ್ಡ ಕಂಪನಿಗಳು ಕಿತ್ಕೊಂಡ್ಬಿಟ್ರು. ಆಮೇಲೆ ಇದು ಫೇಸ್ಬುಕ್ ಮಾರ್ಕೆಟ್ ಪ್ಲೇಸು ಆಫರ್ ಅಪ್ನಲ್ಲಿ ಅವರ ಫಾರ್ ಸೇಲ್ ಸೆಕ್ಷನು, ಅಂದರೆ ನಾನಿವಾಗ ನನ್ನ ಕೀಬೋರ್ಡಲ್ಲಿ ಹಿಂದಗಡೆ ಕಾಣಿಸ್ತಿದೆಯಲ್ಲ, ಆ ಕೀಬೋರ್ಡ್ನ ಮಾರಕ್ಕಿಟ್ಟಿದ್ದೀನಿ, ಅದನ್ನೆಲ್ಲ ಅವರು ಎತ್ತಾಕೊತಾ ಇದ್ದಾರೆ. ನೀವು ಎಲ್ಲ ಒಂದು ಅಂಗಡಿನಲ್ಲಿ ಮುಂದೆ ಹೋದಾಗ ಒಂದು ನೋಟಿಸ್ ಬೋರ್ಡ್ ಇರುತ್ತೆ ಅಲ್ವಾ, ಆ ನೋಟಿಸ್ ಬೋರ್ಡಲ್ಲಿ ಅಂದರೆ ನಾಟ್ ದ ಪೋಸ್ಟರ್ಸ್, ನೋಟಿಸ್ ಅವ್ನು ಹಾಕಿರ್ತಾನೆ ನೋಟಿಸು, ಇವತ್ತು ಅಕ್ಕಿ ಅಥವಾ ಇವತ್ತು ಈ ಪ್ಯಾಕೆಟ್ ಒಂದು ತೊಗೊಂಡ್ರೆ ಒಂದು ಫ್ರೀ ಅಷ್ಟೇ. ಅದೇ ಕ್ರೇಗ್ಸ್ ಲಿಸ್ಟು, ನಾಟ್ ದ ಹ್ಯೂಜ್ ಪೋಸ್ಟರ್ ಫಿಲಮ್ಗೆ ಹಾಕುವಂಥದ್ದಲ್ಲ, ಅದಲ್ಲ. ಕ್ರೇಗ್ಸ್ ಲಿಸ್ಟಲ್ಲಿ ನಿಮ್ಮ ಆಯ್ಕೆಗೆ ಗೌರವ ಇದೆ, ಆಯಿತಾ? ಅದು ಅಸ್ಯೂಮ್ ಮಾಡ್ಕೊಳ್ಳೋದು ನಿಮ್ಗೆ ಏನು ಬೇಕು ಅಂತ ನಿಮಗೆ ಫೋರ್ಸ್ ಮಾಡೋದಿಲ್ಲ, ಆಯಿತಾ? ಅಲಾಗರಿದಮ್ನ ಯೂಸ್ ಮಾಡಿ ನೀವೇನೇನು ಗೂಗಲ್ ಸರ್ಚ್ ಮಾಡಿದ್ದೀರಾ ಅಥವಾ ನೀವೇನು ಸರ್ಚ್ ಮಾತಾಡಿದ್ದೀರಾ ಅದನ್ನು ಬಳಸ್ಕೊಂಡ್ಬಿಟ್ಟು ನಿಮಗೆ ಬೇಡವಾಗ್ದಿರೋದು ಅಥವಾ ಬೇಕಾಗಿರೋ ಪ್ರಾಡಕ್ಟ್ನ ತುಂಬಲ್ಲ. ಅದು ನಿಮ್ಮನ್ನು ಸ್ಮಾರ್ಟ್ ಅಂತ ಕನ್ಸಿಡರ್ ಮಾಡುತ್ತೆ. ಅದು ನಿಮಗೆ ಗೊತ್ತು, ಅಲ್ಲಿ ಕ್ರೇಗ್ಸ್ ಲಿಸ್ಟ್ಗೆ ಹೋದರೆ ನೋಡಪ್ಪ, ಇಲ್ಲಿಗೋದ್ರೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ದು ಇದರಲ್ಲಿ ಸಿಗುತ್ತೆ, ಮುಗಿದೋಯ್ತು. ನಿಮಗೆ ಗೊತ್ತು, ನಿಮ್ಮನ್ನ ಸ್ಮಾರ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ, ನಿಮ್ಮನ್ನ ಡಂಬ್, ನಿಮ್ಮನ್ನ ಪ್ರಾಡಕ್ಟಾಗಿ ಕನ್ಸಿಡರ್ ಮಾಡಲ್ಲ, ಆಯಿತಾ? ಫ್ರಿಕ್ಷನ್ ಇದೆಯಲ್ಲ ಆ ವೆಬ್ಸೈಟ್ದು ಇನ್ನೊಂದು ಸೆಕೆಂಡ್ ಮೈನ್ ಪಾಯಿಂಟು, ಝೀರೋ. ಬರೀ ಟೆಕ್ಸ್ಟ್ ಇರೋದ್ರಿಂದ 3Gನೋ 2Gನೋ ಎಲ್ಲದರಲ್ಲೂ ಓಪನ್ ಆಗುವಂತಹ ವೆಬ್ಸೈಟೇ ಇದು ಕ್ರೇಗ್ಸ್ ಲಿಸ್ಟು, ಆಯಿತಾ? ಕನ್ಸಿಸ್ಟೆನ್ಸಿ, ಸಾರಿ ಅದು ಮಾತಾಡ್ತಿದ್ದಲ್ಲ, ಅಂದರೆ ನಿಮಗೆ ರಿಯಲ್ ಎಸ್ಟೇಟ್ ಲಿಸ್ಟಿಂಗು ಎಲ್ಲಿ ಸಿಗುತ್ತೋ ಇದು ಅಲ್ಲೇ ಸಿಗುತ್ತೆ. ಇದು ಇನ್ ದ ಸೆನ್ಸ್ ಒಂದು 10 ವರ್ಷ ಬಿಟ್ಕೊಂಡೋದ್ರು ಅಲ್ಲೇ ಸಿಗುತ್ತೆ. ಆ ಕ್ರೇಗ್ಸ್ ಲಿಸ್ಟ್ ಲೋಗೋ ಇದೆಯಲ್ಲ, 1995ರಿಂದ ಆ ಲೋಗೋ ಚೇಂಜ್ ಆಗಿಲ್ಲ, ಆಯಿತಾ? 15 ವರ್ಷದಿಂದ ನಿಮ್ಗೆ ಐಟಮ್ಸ್ ಹೆಂಗೆ ಲಿಸ್ಟ್ ಆಗುತ್ತೋ ಹಂಗೆ ಇದೆ. ಮೊಬೈಲ್ ಫೋನ್ ಇಂಟರ್ಫೇಸ್ನಲ್ಲೂ ಹಾಗೆ, ಡೆಸ್ಕ್ಟಾಪ್ ಇಂಟರ್ಫೇಸ್ನಲ್ಲೂ ಹಾಗೆ ಕ್ರೇಗ್ಸ್ ಲಿಸ್ಟ್ ಹಾಗೆ ಉಳ್ಕೊಂಡು ಬಂದಿದೆ, ಆಯಿತಾ? ವಾರ ತಿಂಗಳು ನಿಮಗೆ ನಿಮ್ಮ ಪ್ಲೇಸ್ಟೋರ್ನಲ್ಲಿ ಈ ಆ್ಯಪ್ನ ಅಪ್ಡೇಟ್ ಮಾಡ್ಕೊ ಅಂತ ಹೇಳ್ತಾ ಇರುತ್ತಲ್ಲ, ಅದೆಲ್ಲ ಇಲ್ಲ. ಆ್ಯಪ್ ಚೇಂಜ್ ಆಗಿ ತಬ್ಬಿಬ್ ಮಾಡೋದೆಲ್ಲ ಇಲ್ಲವೇ ಇಲ್ಲ ಕ್ರೇಗ್ಸ್ ಲಿಸ್ಟಲ್ಲಿ. ಎಲ್ಲೆಲ್ಲೋ ಏನೇನೋ ಬಂದು ಹೆಂಗೆಂಗೋ ಬಂದು ಎದುರಿಸೋದು, ಬಾ ಅಂದ್ಬಿಟ್ಟು ಎದುರಿಸೋದು, ಅದೆಲ್ಲ ಏನೂ ಇಲ್ಲ. ಸರಿಯಾಗಿ ವರ್ಕ್ ಆಗದಿರೋ ವೆಬ್ಸೈಟ್ ಅಲ್ಲವೇ ಅಲ್ಲ. ಉದಾಹರಣೆಗೆ HDFC ಅವ್ರದ್ದು ಆ್ಯಪ್ ಇವಾಗ ತಾನೇ ಬದಲಾವಣೆ ಮಾಡಿದ್ರು, ಬಾಯ್ ಹೊಡ್ಕೊಬಿಟ್ಟೆ, ಹೊಸ ಆ್ಯಪ್ ವರ್ಕ್ ಆಗ್ದಿರಾ ಹಳೆ ಆ್ಯಪ್ಗೆ ಹೋಗಿ ಅಂತ ಹೇಳಿದ್ರು. ಆ ಥರದ್ದೇನು ಕಿರಿಕಿಲ್ಲ. ನಮ್ಮ ಗೌರ್ಮೆಂಟ್ ವೆಬ್ಸೈಟ್ಸ್ ಥರ ವರ್ಕ್ ಆಗದೆ ಇರೋದಕ್ಕೆ ಚಾನ್ಸೇ ಇಲ್ಲ, ಆಯಿತಾ? ಇದು ಸೋಂಬೇರಿತನ ಅಲ್ಲ ಸರ್, ಇದು ಡಿಸಿಪ್ಲಿನ್, ಶಿಸ್ತು. ನೀವು ಶಿಸ್ತಲ್ಲಿರೋ ಯಾವುದೇ ಅಂಕಲು, ಯಾವುದೇ ಆಂಟಿ ಅಥವಾ ಯಾವುದೇ ಜನರು, ಯಾವುದೇ ಸರ್ವಿಸ್ ನೋಡೋರು ಇದೇ ಥರ ಇರುತ್ತೆ. ಭಾಳ ಸ್ಟ್ರಿಕ್ಟ್ ಆಫೀಸರ್ ಅಂತಾರಲ್ಲ ಹಾಗೆ ಅವ್ರದ್ದೊಂದು ಸಿಸ್ಟಮ್ಮು, ಅವ್ರದ್ದು ಒಂದು ಮೆಥಡು, ಆ ಮೆಥಡ್ ಬಿಟ್ಟು ಅವ್ರು ಆ ಕಡೆ ಈ ಕಡೆ ಹೋಗೋದೇ ಇಲ್ಲ. ಈಗ 2 ಆನರರಿ ಮೆನ್ಷನ್ಸ್ ಮಾಡಬೇಕು ಈ ಡಿಸೈನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ. ಗೂಗಲ್ ಹಾಗೂ ವಿಕಿಪೀಡಿಯಾ, ಆಯಿತಾ? ಗೂಗಲ್ಲು 1999ರಲ್ಲಿ ಹೇಗೆ ಶುರುವಾಯಿತೋ ಇವಾಗಲೂ ಹಾಗೇ ಇದೆ. ಉದಾಹರಣೆಗೆ ನೋಡಿ, 1999ರಲ್ಲಿ ಸುಮಾರಲ್ಲಿ ಗೂಗಲ್ ಹೇಗಿತ್ತು, ಯಾಹೂ ಹೇಗಿತ್ತು ನೋಡಿ. ಯಾಹೂಲಿ ಏನು ಕ್ಲಟರ್ ಗೀಟರ್ ಎಲ್ಲ ಹಾಕೊಂಬಿಟ್ಟು, ಗೂಗಲ್ದು ಬರೀ ಒಂದು ವೈಟ್ ಸ್ಲೇಟ್ ಥರ ಕ್ಲೀನಾಗಿದೆ. 90ಸ್ನಲ್ಲಿ ನನ್ನ ಏಜ್ನಲ್ಲಿ ಕಂಪ್ಯೂಟ್ರು ಎಲ್ಲ ನೋಡ್ಕೊಂಡಿದ್ದರೆ ನಿಮಗೊಂದು ಸರ್ಚ್ ಇಂಜಿನ್ ವಾರ್ ನಡೆದಿತ್ತು, ಅದು ಜ್ಞಾಪಕ ಇರುತ್ತೆ, ಆಯಿತಾ? ಈ ಯಾಹೂ ಮತ್ತು ಒಂದು ಆಲ್ಟಾ ವಿಸ್ಟಾ ಅಂತೆಲ್ಲ ಇತ್ತು. ಅವರೆಲ್ಲ ಇಡೀ ಇಂಟರ್ನೆಟ್ನ ಒಂದೇ ಒಂದು ಸಣ್ಣ ವೆಬ್ಸೈಟ್ನಲ್ಲಿ ತುಂಬಿಸೋದಕ್ಕೆ ಬಾಯ್ ಬಡ್ಕೊಂಡು ಹೊಡೆದಾಡ್ತಾಯಿದ್ರು. ನಮ್ಮದೇ ದೊಡ್ಡದು, ನಮ್ಮ ವೆಬ್ಸೈಟೇ ಚೆನ್ನ, ತುಂಬ ನಾಯ್ಸಿ ಕ್ಯಾಯಾಟಿಕ್ ಮಾಡಿ ಅದನ್ನು ಲೋಡ್ ಆಗೋದಕ್ಕೆ, ಆಗಿನ ಕಾಲದಲ್ಲಿ ನಮ್ಮದು ಡೈಲಪ್ನಲ್ಲಿ ಲೋಡೇ ಆಗ್ದಿರಾ ಸತ್ತೆ ಏನಾಗೋಗೋದು. ಆದರೆ ಗೂಗಲ್ ಸ್ಮೂತ್, ಏನೂ ಇಲ್ಲ, ನಿಮಗೊಂದು ಬ್ಲ್ಯಾಂಕ್ ಪೇಜು, ನೀವು ಹುಡುಕ್ಬೇಕಲ್ವ, ನಿಮ್ಗೆ ಏನು ಬೇಕೋ. ನಿಮ್ಗೆ ಇಂಟರ್ನೆಟ್ ನಾವು ಕೊಡೋದಿಲ್ಲ, ಇಂಟರ್ನೆಟ್ನಲ್ಲಿ ಎಲ್ಲಿದೆಯೋ, ಆಯಿತಾ? ಇದು ಹೋಮ್ ಪೇಜ್ ಅಲ್ಲಪ್ಪ, ಗೂಗಲ್ದು ಹೋಮ್ ಪೇಜ್ ಅಲ್ಲ, ಅದು ರಿಸಲ್ಟ್ ಪೇಜು. ನೀವು ಗೂಗಲ್ನಲ್ಲಿ ಹೋಗ್ಬಿಟ್ಟು ಗೋಲ್ ಏನು ಗೂಗಲ್ದು, ಆ ಗೋಲ್ಗೆ ಹೋಗ್ಬಿಟ್ಟು ರೀಡೈರೆಕ್ಟ್ ಮಾಡೋದು. ಅಂದರೆ ನಿಮಗೆ ಪೆನ್ ಬೇಕಾ, ಪೆನ್ ಇಲ್ಲಿದೆ ಅಂತ ಸರ್ಚ್ ಮಾಡಿದ್ರೆ ಪೆನ್ ಇರೋ ಕಡೆಗೆ ನಿಮ್ಮನ್ನ ರೀಡೈರೆಕ್ಟ್ ಮಾಡುತ್ತೆ, ಆಯಿತಾ? ಇಟ್ ಈಸ್ ಡಿಸೈನ್ಡ್ ಫಾರ್ ಡಿಪಾರ್ಚರ್ ಫ್ರಮ್ ದ ವೆಬ್ಸೈಟ್. ಇಟ್ ಈಸ್
ನಾಟ್ ಟು ಹೋಲ್ಡ್ ಯು, ನಿಮ್ಮನ್ನ ಅಲ್ಲೇ ಉಳಿಸ್ಕೊಳ್ಳೋ ಉದ್ದೇಶ ಗೂಗಲ್ಗಿಲ್ಲ. ಇಮಿಡಿಯೇಟಾಗಿ ನಿಮ್ಮನ್ನ ಹೊರಗಡೆ ಕಳಿಸುತ್ತೆ. ಅದಕ್ಕೆ ಗೂಗಲ್ಲು ಕೂಡ ನನಗೆ ಇಷ್ಟ. ನೆಕ್ಸ್ಟು ವಿಕಿಪೀಡಿಯಾ, ಆಯಿತಾ. ಈ ಸೆಕೆಂಡ್ ಮೆನ್ಷನ್ ವಿಕಿಪೀಡಿಯಾಗೆ ಏನಂದರೆ ಇದು ರಾ ಆಗಿ ಇನ್ಫಾರ್ಮೇಷನ್ನ ಎಲ್ಲರಿಗೂ ಕೊಡುತ್ತೆ. ಇಲ್ಲಿ ಇನ್ಫಾರ್ಮೇಷನ್ ನನ್ನಂಥವ್ರು ಹಾಕ್ಬೋದು, ನಿಮ್ಮಂಥವ್ರು ಹಾಕ್ಬೋದು, ಯಾರು ಬೇಕಾದ್ರೂ ಇನ್ಫಾರ್ಮೇಷನ್ ಹಾಕ್ಬೋದು. ಅದರದ್ದು ಕ್ಯಾಟಗರೀಸ್ ಇದೆ, ಅದರದ್ದೇ ಕ್ರೈಟೀರಿಯಾ ಇದೆ, ಅದನ್ನು ಎತ್ಬಿಟ್ಟು ನಿಮ್ಗೆ ಹಾಕುತ್ತೆ. ನಿಮ್ಮದು ವಿಕಿಪೀಡಿಯಾ ಹೋಮ್ ಪೇಜ್ ತೆಗೆದ್ರೂ ಆಲ್ಮೋಸ್ಟ್ ಕ್ರೇಕ್ಸ್ ಲಿಸ್ಟ್ ಥರನೇ ಇದೆ, ಎಕ್ಸೆಪ್ಟ್ ಅವ್ರ ಲೋಗೋ ಅವಾಗವಾಗ ಚೇಂಜ್ ಆಗ್ತಿರುತ್ತೆ. ಪ್ಲಸ್ ಒಳಗಡೆ ವೆಬ್ಸೈಟ್ಸ್ಗೆ ಹೋಗಿ ನೋಡಿದ್ರೆ ನಿಮ್ಗೆ ಇಮೇಜಸ್ ಸಿಗುತ್ತೆ. ಸೊ ಇದೆರಡು ಆನರರಿ ಮೆನ್ಷನ್ಸು. ಈಗ ನಾನೊಬ್ಬನೇ ಅಂತ ಮಾತಾಡಿದ್ದೀನಿ, ನನ್ನ ಜೊತೆ ಗೆಸ್ಟ್ಗಳು ಮಾತಾಡ್ತಾರೆ, ಆಯಿತಾ. 3 ಜನ ವೆಬ್ ಡಿಸೈನರ್ಸ್ನ ನಾನು ನನ್ನ ಜೊತೆ ಮಾತಾಡೋದಕ್ಕೆ ಅಂತ ಕರೆಸಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಗೂಗಲ್ ಮೀಟನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟೆ, ನೆಕ್ಸ್ಟ್ ಟೈಮಿಂದ ಝೂಮ್ನಿಂದ ರೆಕಾರ್ಡ್ ಮಾಡ್ಕೊತೀನಿ. ಈ ಸಲ ಕ್ಷಮಿಸ್ಬಿಡಿ, ಕೆಟ್ಟದಾಗಿದೆ. ಮೊಟ್ಟ ಮೊದಲಿಗೆ ನಮ್ಮ ಗೆಸ್ಟು ನಮ್ಮ ಪ್ರಕಸಂ ತಂಡದ ವೆಬ್ಸೈಟ್ನ ಡಿಸೈನ್ ಮಾಡಿಕೊಟ್ಟಂತಹ ರಾಜೇಶ್ ಜೋಸೆಫ್ ಅವರು. It's okay. I mean, it's pretty simple, minimal, basic. I don't like it so much personally or anything like that. Maybe it's because I don't use it much, but it's very similar to Wikipedia structure or things like that, you know, very plain text-based links. No, I mean, see, Craigslist serves a purpose, right? But if you are trying to classify it into something where whether it's more minimal or it's functional, that kind of thing. So I would definitely say yes. I would always try to steer the customer to minimal design. I think a good website design definitely must be functional, right? Because a website is designed to mostly drive a conversion, drive engagement, generate leads, have sales or downloads, something like that. There is a function which as a whole the website has to do, or in the customer journey, one website or different parts of the website, whether the pages, the sections, buttons, they all play a part in the entire customer experience journey. So those functions must be met, right? And that is, when it meets, then you can say that, okay, this website design is good. It's not, most of the time, you know, people design it for their preferences. They forget they are building it for their customer, you know. So that is, so we always try to educate our clients. Yeah, we don't want to please you. We want to please your customers, you know. So that a lot of our customers understand that, but some people still say, I want a little pink there and yellow there and button there, you know, so that debate goes on. But I think minimalist approach is always good for any website design. Sure. Okay. Thanks, Arun. ಸೆಕೆಂಡ್ ಗೆಸ್ಟ್ ಸಂತೋಷ್. ಇವರು ನಿಮಿಷಾ ಡಿಜಿಟಲ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರು, ಆಯಿತಾ. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಡೆ ಹಾಕಿರ್ತೀನಿ, ಮಾತಾಡೋಣ. ಸರ್, ಇವಾಗ ನಮ್ ಫೇವ್ರೆಟ್ ವೆಬ್ಸೈಟ್ ಏನಕ್ಕೆ ಅಂದ್ರೆ, ಇವಾಗ ಅಮೆಝಾನ್ ಎಲ್ಲ ತಗೊಂಡು ಅಂದ್ರೆ ದೇರ್ ಆರ್ ಮೋರ್ ಆಡ್ಸ್ ಓನ್ಲಿ ಸ್ಟಾರ್ಟಿಂಗ್. ಸೊ nobody will see those ads in the beginning or something else. ಏನು ಅಂದ್ರೆ ವೆಬ್ಸೈಟ್ ಅಂದ್ರೆ ಒಂದು ಕ್ರಿಸ್ಪ್ ಆಗಿರ್ಬೇಕು, ಒಂದು ಲೇಔಟ್ ಕರೆಕ್ಟ್ ಆಗಿರ್ಬೇಕು, ಒಂದು ಫಾಸ್ಟ್ ಆಗಿರ್ಬೇಕು. ಇದು 3 ಇತ್ತು ಅಂದ್ರೆ ವೆಬ್ಸೈಟ್ ವಿಲ್ ಬಿ ಗುಡ್. ಜಾಸ್ತಿ ತುಂಬಾ ಕಲರ್ಸ್ ಇರಬಾರ್ದು, ಗಿಜಿ ಅನ್ನಿಸ್ಬಾರ್ದು. ಯಾಕಂದ್ರೆ ಇವಾಗ ನೋಡ್ತಾ ಇದ್ರೆ ವೆಬ್ಸೈಟ್ ಗಳು ಬೇರೆ ಎಲ್ಲ ಮಾಡ್ತಾರೆ, ಎಲ್ಲಾ ಕಲರ್ಸ್ ಇಟ್ಬಿಟ್ಟಿರ್ತಾರೆ ಅದರಲ್ಲಿ, ಎಲ್ಲಾ ಕಾಂಬಿನೇಷನ್ ಆಫ್ ಕಲರ್ಸ್ ಇರುತ್ತೆ ಅದ್ರಲ್ಲಿ. ಯಾವ್ದೋ ಒಂದು ಸಿಂಪಲ್ ಕಲರ್ಗೂ ಸ್ಟಿಕ್ ಆಗಿರಲ್ಲ, ಒಂದ್ ಸಿಂಪಲ್ ಥೀಮ್ಗೂ ಇರಲ್ಲ, ಒಂದೊಂದ್ ಪೇಜ್ ಒಂದೊಂದ್ ಥೀಮ್ ಇರುತ್ತೆ ಅವ್ರದ್ದು. ಅದೇನು ಅಂದ್ರೆ ಎಲ್ಲಾನು ಕನ್ಫ್ಯೂಸ್ ಮಾಡಿಸ್ಬಿಡುತ್ತೆ. ಇವಾಗ ಯಾರೇ ಒಂದು ವೆಬ್ಸೈಟ್ಗೆ ಹೋಯ್ತು ಅಂದ್ರೆ, ಇವಾಗ ಫಸ್ಟ್ ಪೇಜ್ ಒಂದ್ ಥೀಮ್ ಇತ್ತು, ನೆಕ್ಸ್ಟ್ ಪೇಜ್ ಒಂದ್ ಥೀಮ್ ಅಂದ್ರೆ ಏನಿದು ಅನ್ಸುತ್ತೆ ಅವ್ರಿಗೆ. ಸೊ ದಟ್ ಈಸ್ ನಾಟ್ ದಿ ವೇ. ವೆಬ್ಸೈಟ್ ಯಾವ್ದೇ ಬರ್ಲಿ, ಒಂದು ಸಿಂಪಲ್ ಥೀಮ್ ಇರ್ಬೇಕು, ಒಂದು ಫಾಸ್ಟ್ ಆಗಿರ್ಬೇಕು, ಒಂದು ಎಕ್ಸಾಕ್ಟ್ ಲೇಔಟ್ ಅಂತ ಇರ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಗೂಗಲ್ ಅಂತ ಓಪನ್ ಮಾಡಿದ್ರು ಇಟ್ಸ್ ಫಾಸ್ಟ್, ಒಂದು ಪರ್ಟಿಕ್ಯುಲರ್ ಒಂದು ಲೇಔಟ್ ಇದೆ ಅವ್ರದ್ದು.
ಇವಾಗ ವಿಕಿಪೀಡಿಯಾ ತಗೊಳ್ಳಿ, ಏನೇ ಅನ್ಲಿ ಇಟ್ಸ್ ಕಂಟೆಂಟ್ ಓರಿಯೆಂಟೆಡ್. ಏನ್ ಕಂಟೆಂಟ್ ಬಿಟ್ಟು ಬೇರೆ ಏನು ಇರಲ್ಲ. ಒಂದು ಸಿಂಪಲ್ ಲೇಔಟ್, ಒಂದು ಸಿಂಪಲ್ ಫಾಸ್ಟ್, ಏನೇ ಅನ್ಲಿ ಡೇಟಾ ಮೇಲೆ. ಬೇರೆದ್ ಏನೇ ತಗೊಳ್ಳಿ, ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೇ ಒಂದು ಶಾಪಿಂಗ್ ತಗೊಳ್ಳಿ, ಯಾವ್ದೇ ತಗೊಳ್ಳಿ, ಫಸ್ಟ್ ವಿಡಿಯೋಸೇ ಬರುತ್ತೆ ಅವ್ರದ್ದು. ಸೊ ಅವ್ರು ಓಲ್ಡ್ ಟ್ರೆಂಡ್ ಆಗೋದ್ರ ಅದನ್ನೇ ಫಾಲೋ ಮಾಡ್ತಿದ್ದಾರೆ, 90s ಟ್ರೆಂಡ್ಸ್. ಸರ್ ಕ್ರೇಗ್ಸ್ ಲಿಸ್ಟ್ ಅಂದ್ರೆ ಏನಕ್ಕೆ ಇಷ್ಟ ಅಂದ್ರೆ ಅವರು HTML ಬೇಸ್ ಅಲ್ಲೇ ಮಾಡಿದ್ದಾರೆ. ಅಂದ್ರೆ 90s ಕೋಡ್ಸ್ ಯೂಸ್ ಮಾಡ್ಕೊಂಡು ದೇ ಹ್ಯಾಡ್ ಮೇಡ್ ದಟ್ ವೆಬ್ಸೈಟ್, ಕಂಪ್ಲೀಟ್ ವೆಬ್ಸೈಟ್. ಸೊ ಅಂದ್ರೆ ಇವಾಗ ಹೆಂಗೆ ಅಂದ್ರೆ ಈ ವೆಬ್ಸೈಟ್ ಹೆಂಗಾಗಿದೆ ಅಂದ್ರೆ ನಮ್ ಫೀಲ್ಡ್ ಅಲ್ಲಿ ಅಂದ್ರೆ ಇದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಫಾರ್ ಎಕ್ಸಾಂಪಲ್ ನಾರ್ಮಲ್ ಯಾವ್ದೇ ಒಂದು ವೆಬ್ಸೈಟ್ ಹೋಗ್ಲಿ 50,000 ಕಮ್ಮಿಗೆ ಯಾರು ಮಾಡಲ್ಲ, ಹಂಗಾಗೋಗಿದೆ. ಯಾಕೆಂದ್ರೆ ಏನೂ ಇರಲ್ಲ ವೆಬ್ಸೈಟ್ ಅಲ್ಲಿ. ಇಟ್ಸ್ ನಾಟ್ ವರ್ತಿ ಆಫ್ ಇವನ್ 5,000, ದೇ ಆರ್ ಡೂಯಿಂಗ್ ಇಟ್ ಫಾರ್ 50,000. ಐ ಡೋಂಟ್ ನೋ ವೈ. ನಾವು 5,000ಕ್ಕೆ ಮಾಡ್ತೀವಿ ಅಂದ್ರೂ ನಮ್ಮ ಹತ್ರ ಜನಗಳು ಕಮ್ಮಿ ಬರ್ತಾರೆ ಸರ್. ಒಂದು ಏನು ಅಂದ್ರೆ ವೆಬ್ಸೈಟ್ ಲೋಡಿಂಗ್ ಟೈಮ್ ಅಂತ ಬರುತ್ತೆ ಸರ್, ಅದು ಯಾವತ್ತೂ ಫಾಸ್ಟ್ ಇರಬೇಕು. ಮತ್ತೆ ಜಾಸ್ತಿ ವಿಡಿಯೋಸ್ ಇರಬಾರ್ದು. ಮತ್ತೆ ನಾನು ಏನಂದ್ರೆ ಕಲರ್ ಟೆಂಪ್ಲೇಟ್, ಯಾವ್ದಾದ್ರು ಒಂದ್ 2 ಕಲರ್ ಟೆಂಪ್ಲೇಟ್ಗೆ ಸ್ಟಿಕ್ ಆನ್ ಆಗ್ಬೇಕು. 3-4 ಕಲರ್ ಟೆಂಪ್ಲೇಟ್ ಅಂದ್ರೆ ಇಟ್ಸ್ ಅದು ಮಾಡೋದು ಬಿಟ್ಬಿಟ್ಟು ಸುಮ್ನೆ ಕೈ ಮುಕ್ಕೊಂಡು ಹೋಗ್ಬಿಡೋದೇ ವಾಸ್. ಏನಂದ್ರೆ ಅದು ಜಾತ್ರೆ ಆಗ್ಬಿಡುತ್ತೆ ಸರ್. ಹಂಗಂತೀವಿ ಸರ್, ನಿಜ ಅಲ್ಲ ಸರ್. ವೆಬ್ಸೈಟ್ ಅಲ್ಲಿ ಅದು ತುಂಬಾ ಒಂದು ಕಣ್ಣಿಗೆ ಒಂಥರ ನೋಡ್ದೆ ಇರಕ್ಕೆ ಅಸಹ್ಯ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ವೆಬ್ಸೈಟ್ ನೋಡ್ತೀವಿ ಅನ್ಕೊಳ್ಳಿ, ಅದ್ರಲ್ಲಿ ನಿಮ್ಗೆ ಇವಾಗ ಒಂದು 5-6 ಕಲರ್ದು ಕಾಂಬಿನೇಷನ್ ಕೊಟ್ಟಿರ್ತಾನೆ ಅನ್ಕೊಳ್ಳಿ, ನಿಮ್ಗೆ ನೋಡಿದ ತಕ್ಷಣ ಹೆಂಗ ಅನ್ಸುತ್ತೆ, ವಾಂತಿ ಬರೋಂಗಿರುತ್ತೆ ಸರ್. ಶೋರ್ ಸರ್, ಥ್ಯಾಂಕ್ ಯು ಸರ್. ಕಡೆಯದಾಗಿ ಲಾಸ್ಟ್ ಅಂಡ್ ಫೈನಲ್ ಗೆಸ್ಟ್ ಡೀಪ್ ಡೌನ್ ಅಂಡರ್ ಆಸ್ಟ್ರೇಲಿಯಾದಿಂದ ರಾಜೇಶ್ ಅಂತ. ನಮಸ್ಕಾರ ಸತೀಶ್ ಅವರೇ, ಎಲ್ಲ ವೀಕ್ಷಕರಿಗೂ ನಮಸ್ತೆ. ನಾನು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಲವಾರು ಕಂಪನಿಗಳಿಗೆ ಹಾಗೂ ಹಲವಾರು ರೀಜನ್ಗಳಲ್ಲಿ ಅಕ್ರಾಸ್ ದ ಗ್ಲೋಬ್ ಐ ಹ್ಯಾವ್ ವರ್ಕ್ಡ್. ನಾನು ಬೇರೆ ಬೇರೆ ಒಂದು ಫೀಲ್ಡ್ಸ್ ನ ಟಚ್ ಮಾಡಿದ್ದೀನಿ. ಅದು ಒಂದು ಡಿಸೈನ್ ಆಗ್ಬೋದು, ಡೆವಲಪ್ಮೆಂಟ್ ಆಗ್ಬೋದು, ಟೆಸ್ಟಿಂಗ್ ಆಗ್ಬೋದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಸೈಡ್ ಆಗ್ಬೋದು, ಎಲ್ಲದು. ಕರೆಂಟ್ಲಿ ಐ ವರ್ಕ್ ಆಸ್ ದಿ ಹೆಡ್ ಆಫ್ ಕ್ಲೌಡ್ ಅಂಡ್ AI ಹಿಯರ್ ಇನ್ ಆಸ್ಟ್ರೇಲಿಯಾ. ಇವರು ನಮ್ಮ ಸತೀಶ್ ಅವರು ಅದೇ ಅಪ್ರೋಚ್ ಮಾಡಿ ಕೇಳಿದ್ರು, ನಿಮ್ಗೆ ಒಂದು ಕ್ರೇಗ್ ಲಿಸ್ಟ್ ವಿಚಾರವಾಗಿ ಏನ್ ಅನ್ಸತ್ತೆ ಹಾಗೆ ಇದು ಅಂತ. ಇಟ್ಸ್ ದೆನ್ ದಟ್ ಐ ಅದು ಒಂದ್ ರೀತಿ ನೋಡೋ ಒಂದ್ ರೀತಿ. ಈಗ ನಾನು ಒಂದ್ ಕಾಲದಲ್ಲಿ ತಗೊಂಡ್ರೆ ಸೇ ಅಬೌಟ್ 7 to 8 years ago when I had to whip up websites for my own work, ಅಂದ್ರೆ ನನ್ನ ಪರ್ಸನಲ್ ವರ್ಕ್ ಆಗ್ಬೋದು, ನನ್ನ ಸ್ನೇಹಿತರಿಗಾಗ್ಬೋದು ಎಲ್ಲ. ಅವಾಗ ನಾನು ಯೋಚನೆ ಮಾಡ್ತಿದ್ದೆ, ಯಾರಪ್ಪ ಕೂತ್ಕೊಂಡು ಇಷ್ಟೆಲ್ಲ UI ಡಿಸೈನ್ ಮಾಡ್ತಾರೆ, ಇಷ್ಟೆಲ್ಲ ಏನು ಕಲರ್ಸ್ ಚೂಸ್ ಮಾಡು, ಲೇಔಟ್ ಚೂಸ್ ಮಾಡು, ಥೀಮ್ ಚೂಸ್ ಮಾಡು, ಆಮೇಲೆ ಡಿಸೈನ್ ಪ್ರಿನ್ಸಿಪಲ್ಸ್ ಉಪಯೋಗಿಸು, ಒಂದ್ ಸಣ್ಣ ಕೆಲ್ಸಕ್ಕೆ ಯಾಕೆ ಇಷ್ಟೆಲ್ಲ, ಒಂದ್ ಸಿಂಪಲ್ ಟೆಕ್ಸ್ಟ್ ಬೇಸ್ಡ್ ವೆಬ್ಸೈಟ್ ಆದ್ರೆ ಸಾಕು ಅಂತ. ಅದು ನಿಜಾನೇ, ಹೌದು ನಿಜಾನೇ. ಆದ್ರೆ ಆಸ್ ಐ ಕಾಲ್ ಇಟ್ಸ್ ಹಾರ್ಸಸ್ ಫಾರ್ ಕೋರ್ಸಸ್ ಅಂತ. ಯಾವ್ದಕ್ಕೆ ಏನನ್ನು ಉಪಯೋಗಿಸಿದ್ರೆ ಒಂದು ಅಡ್ವಾಂಟೇಜು ಈ ಅನ್ನೋದನ್ನ ನೋಡ್ಕೊಳ್ಳೋದು ಮುಖ್ಯ ಆಗತ್ತೆ. ಇವಾಗ ನಾನು ಉದಾಹರಣೆಗೆ ಪಬ್ಲಿಕ್ ವೆಬ್ಸೈಟ್ ಎಕ್ಸಾಂಪಲ್ ತಗೋಬಹುದು, ಇಂಟರ್ನಲ್ ಎಕ್ಸಾಂಪಲ್ಸ್ ತಗೋಬಹುದು. ನಾನು ಇವಾಗ ನನ್ನ ಕಂಪನಿ ಒಳಗಡೆ ವೆನ್ ಐ ಬಿಲ್ಡ್ ಸಮ್ ಇಂಟರ್ನಲ್ ಟೂಲಿಂಗ್, ಅವಾಗ ನಾನು ಐ ಡೋಂಟ್ ಪೇ ಟು ಮಚ್ ಹೀಟ್ ಟುವರ್ಡ್ಸ್ ಗ್ರಾಫಿಕ್ಸ್ ಆಗ್ಲಿ, ಒಂದು ಡಿಸೈನರ್ UI ಆಗ್ಲಿ ಆ ತರ. ಸೊ ದಟ್ ಈಸ್ ಅ ಪರ್ಫೆಕ್ಟ್ ಯೂಸ್ ಕೇಸ್ ಫಾರ್ ಕ್ರೇಗ್ ಲಿಸ್ಟ್ ಅಂತಂದ್ರೆ ನಮ್ಮ ಇಂಟರ್ನಲ್ ಟೂಲಿಂಗ್ ಫಾರ್ ಸೆಲ್ಫ್ ಯೂಸ್ ಪರ್ಪಸ್ಗೆ ಏನ್ ಬೇಕು, ಒಂದಿಷ್ಟು ಆಪ್ಷನ್ಸ್ ಬೇಕು. ಏನೋ ಒಂದಿಷ್ಟು ಇಲ್ಲಿ ಕ್ಲಿಕ್ ಮಾಡು, ಲಾಗಿನ್ ಆಗು, ಒಳಗೋದ್ಮೇಲೆ ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಏನೋ ಅಪ್ಲೋಡ್ ಆಗಬೇಕು, ಏನೋ ಒಂದಿಷ್ಟು ಇನ್ ಮೈ ವರ್ಡ್ ಇಫ್ ಐ ಸೇ ದೇರ್ ಶುಡ್ ಬಿ ಸಮ್ ಆಟೋಮೇಷನ್ಸ್ ದಟ್ ಗೆಟ್ ಟ್ರಿಗರ್ಡ್. ಅದಕ್ಕೆಲ್ಲ ಇವತ್ತು ಟೆಕ್ಸ್ಟ್ ಬೇಸ್ಡ್ ಇಸ್ ವೆರಿ ಗುಡ್. ಇವಾಗ ಬ್ರೌಸರ್, ನೀವು ಹೇಳ್ದಂಗೆ ಬ್ರೌಸರ್ ಕಂಪ್ಯಾಟಿಬಿಲಿಟಿ ಅನ್ನೋದು ಇಸ್ ಬಿಕಮ್ ಸಚ್ ಅ ಥಿಂಗ್, ಅಂಡ್ ದೇರ್ ಎಸ್ ಕ್ರೇಗ್ ಲಿಸ್ಟ್ ವಿನ್ಸ್. ಅಂದ್ರೆ ಏನು ಕಂಪ್ಯಾಟಿಬಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲೇ ಟೆಕ್ಸ್ಟ್ ಎಲ್ಲಾ ಬ್ರೌಸರ್ಸ್ ಅಲ್ಲೂ ಡಿಸ್ಪ್ಲೇ ಆಗತ್ತಪ್ಪ, ಏನ್ ತೊಂದ್ರೆ ಇಲ್ಲ. ಇನ್ ಟೆಕ್ನಾಲಜಿ ಟರ್ಮ್ಸ್ ಇಟ್ ಇಸ್ ಕಾಲ್ಡ್ ಮೊಬೈಲ್ ಫಸ್ಟ್ ಅಂತ, ಮೊಬೈಲ್ ಫಸ್ಟ್ ಡಿಸೈನ್ ಅಂತ ಮಾಡ್ತಾರೆ. ಅಂತಂದ್ರೆ ಮೊಬೈಲ್ ಅಲ್ಲಿ ಫಸ್ಟ್ ವರ್ಕ್ ಆಗಬೇಕು. ಈಗ ಆ ಮೊಬೈಲ್ ಫಸ್ಟ್ ಅನ್ನೋದು ಏನಾಗತ್ತೆ, ಈಗ ಸಫಾರಿ ಬಂತು, ಈಗ ಐಫೋನ್ ನಲ್ಲಿ ಸಫಾರಿ ಆಯ್ತು, ಅದೇ ಈಗ ಆಂಡ್ರಾಯ್ಡ್ ಹೋದಾಗ ಏನು ಬೇರೆ ಬ್ರೌಸರ್. ಸೊ ಅದಕ್ಕೆ ಅಂತ ನಾವು ಸಪರೇಟ್ ಆಗಿ ಕಂಪ್ಯಾಟಿಬಿಲಿಟಿ ಇದು ಮಾಡಬೇಕು. ದೇರ್ ಆರ್ ಅ ಲಾಟ್ ಆಫ್ ಲೈಬ್ರರೀಸ್ ಅಂಡ್ ಟೂಲ್ಸ್ ಔಟ್ ದೇರ್ ಅಂಡ್ ಸ್ಟ್ಯಾಂಡರ್ಡ್ಸ್. ಹೀಗಾಗಿ ಒಂದು ಸ್ಟ್ಯಾಂಡರ್ಡೈಸ್ಡ್ ಫ್ರೇಮ್ ವರ್ಕ್ ಅನ್ನೋದು ಬಂತು. ಈಗ ಎಲ್ಲೇ ಏನೇ ಉಪಯೋಗಿಸಿದ್ರು ನಾವು ಅದು ಒಂದೇ ರೀತಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ. ದಿಸ್ ಇಸ್ ವಾಟ್ ಸ್ಟಾರ್ಟೆಡ್ ಕಾಂಪ್ಲಿಕೇಟಿಂಗ್ ಥಿಂಗ್ಸ್. ನಾನು
as much as I love modern technology, I'm also an advocate for simple stuff. So that is probably why you and I connected ಅಂತ ಅನ್ಸುತ್ತೆ in first place. ಇವಾಗ ಕ್ರೇಗ್ ಲಿಸ್ಟ್ ವಿಚಾರನೆ ನೋಡೋದಾದ್ರೆ ಅದು ಎಲ್ಲರಿಗೂ ಕೆಲವ್ರಿಗೆ ಕ್ರೇಗ್ ಲಿಸ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರ್ಬೋದು. ಈಗ ಕ್ರೇಗ್ ಲಿಸ್ಟ್ ಅಂತಂದ್ರೆ ಇಸ್ ನಥಿಂಗ್ ಬಟ್ ಥಿಂಕ್ ಆಫ್ ಇಟ್ ಲೈಕ್ ಅ ವಿಕಿಪೀಡಿಯಾ ಪೇಜ್, ಆಯ್ತಾ, ವೇರ್ ಎವ್ರಿಥಿಂಗ್ ಇಸ್ ಟೆಕ್ಸ್ಟ್. ಅಂದ್ರೆ ಇಮೇಜಸ್ ಎಲ್ ಬೇಕೋ ಅಲ್ಲಿ ಹಾಕ್ತಾರೆ. ಇಟ್ ಇಸ್ ವೆರಿ ಲೈಟ್, ದೇರ್ ಆರ್ ನೋ ಹೆವಿ ಲೈಬ್ರರೀಸ್ ಯೂಸ್ ಬಿಹೈಂಡ್ ದ ಸೀನ್. ಒಂದ್ ಸಿಂಪಲ್ HTML ಅಲ್ಲಿ ಕೆಲಸ ಆಗ್ಬಿಡುತ್ತೆ ಮೋರ್ ಆರ್ ಲೆಸ್ ಆ ತರದ್ದು. ಆಮೇಲೆ ಈಗ ಲಿಸ್ಟಿಂಗ್ಸ್ ಏನ ಹಾಕ್ತಾರೆ ಕೆಲವರು, ಈಗ ಕ್ಲಾಸಿಫೈಡ್ಸ್ ಅಂತ ಏನ್ ಹೇಳ್ತೀವಿ ನಾವು, ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ತರ ಆಗ್ಬೋದು, ಕ್ಲಾಸಿಫೈಡ್ಸ್ ಆಗ್ಬೋದು, ಆ ತರದಕ್ಕೆ ಇಟ್ ಇಸ್ ರಿಯಲಿ ಗುಡ್ ಕ್ರೇಗ್ ಲಿಸ್ಟ್ ಅನ್ನೋದು. ಸೊ ವಾಟ್ ಜಾಬ್ ಇಸ್ ಇಟ್ ರೈಟ್ ಫಾರ್ ಅಂತ ನಾವು ಯೋಚನೆ ಮಾಡೋದಾದ್ರೆ, ಐ ವುಡ್ ಸೇ places where you need zero friction, where you don't have to bother about design principles, compatibility, etc. ನಾವೇನ್ ಇಷ್ಟೊತ್ತು ಮಾತಾಡಿದ್ವಿ in different sense, ಆ ತರ ಜಾಗಕ್ಕೆ ಕ್ರೇಗ್ ಲಿಸ್ಟ್ ಇಸ್ ಡೆಫಿನೆಟ್ಲಿ ಅ ಗುಡ್ ಯೂಸ್ ಕೇಸ್. ಅದೇ ರೀತಿ ಇವಾಗ ಫೇಸ್ಬುಕ್ ಅಂತ ತಗೊಳ್ಳೋಣ, ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದು ಈ ಕಡೆ ಕ್ರೇಗ್ ಲಿಸ್ಟು ಅಲ್ಲ, ಈ ಕಡೆ ಫುಲ್ ಮಾಡರ್ನ್ UI ಅಂತಾನು ಪೂರ್ತಿಯಾಗಿ ಕರೆಯಕ್ಕೆ, ಲೈಕ್ ಫ್ಲಾಶಿ ಬ್ರ್ಯಾಂಡ್ ಬ್ರ್ಯಾಂಡೆಡ್ UI ಅಂತ. ಸೊ ಅವ್ರು ಏನ್ ಮಾಡಿದ್ರು, ಫೇಸ್ಬುಕ್ ಬೇಸಿಕಲಿ ದೇ took over this entire Craigslist model and as I call it they gave it a haircut and a shower ಮಾಡ್ಬಿಟ್ಟು ಅದಕ್ಕೆ ಒಂದು ಒಳ್ಳೆ ಇದ್ ಮಾಡಿ, ಏನ್ ನೋಡ್ರಪ್ಪ ಇದು ಹೊಸ ಒಂದು ಮಾಡಲ್ ಇದು ಅನ್ನೋ ತರ ಮಾಡಿದ್ರು. ಸೊ ಅದರಲ್ಲಿ it's not like let's say an Airbnb website ಆಗ್ಬೋದು ಅಥವಾ any of the branded websites like ನಮ್ಮ ಕಂಪನಿದು samrud.org ಅಂತ ಏನಿದೆ, ಅಥವಾ the healing website that I run which is Tavein Healing, ಆ ತರ ಒಂದು ವೆಬ್ಸೈಟ್ which is very graphical and which has got a lot of UI components to it. ಆ ತರದ್ದು ಇಲ್ಲ, ಬಟ್ ಇಟ್ ಇಸ್ ದಟ್ ಮಿಡಲ್ ಗ್ರೌಂಡ್. ಸೊ ಇದು ಏನಕ್ಕೆ ಉಪಯೋಗ ಆಗತ್ತೆ ಅಂತಂದ್ರೆ, ಜನಕ್ಕೆ ಸ್ವಲ್ಪ ಒಂದು ಫೀಚರ್ಸ್ ಬೇಕು, ಲೈಕ್ ಫಾರ್ ಎಕ್ಸಾಂಪಲ್ ಚಾಟ್ ಫೀಚರ್, ದೇ ವಾಂಟ್ ಅ ಗುಡ್ ಲೇಔಟಿಂಗ್ ಬೇಕು ಅವ್ರಿಗೆ. ಆಮೇಲೆ ದೇ ವಾಂಟ್ ಐ ವುಡ್ ಸೇ ಈಸಿ ಡಿಸ್ಕವರಿ, ಥಿಂಗ್ಸ್ ಟು ಪಾಪ್ ಅಪ್, ಏನೋ ಒಂದು UI ಎಫೆಕ್ಟ್ಸ್ ಬೇಕು. ಆ ತರ ವಿಚಾರಕ್ಕೆ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಇಸ್ ಗುಡ್ ಅಂಡ್ ಇಟ್ ಹೆಲ್ಪ್ಸ್ ಬ್ರಿಂಗ್ ಇನ್ ದ ಕಾನ್ಸೆಪ್ಟ್ ಆಫ್ ಏನಂದ್ರೆ ಆ ಒಂದು ಟ್ರಸ್ಟ್, ಆಮೇಲೆ ಕನ್ವೀನಿಯನ್ಸ್ ಅಂತ ಹೇಳ್ಬೋದು ನಾವು. ಅದೇ ನಿಮ್ಗೆ ಒಂದು ಸಿಂಪಲ್ ವೆಬ್ಸೈಟ್ ಅಲ್ಲಿ ಕ್ರೇಗ್ ಲಿಸ್ಟ್ ಅಲ್ಲಿ ಅದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಟ್ ಇಸ್ ವೇರ್ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್, ಅಂದ್ರೆ ಅದು ವರ್ಷನ್ 1.5 ಅಂತ ಹೇಳ್ಬೋದು, ಅಥವಾ 1 ಅಂತ ತಗೊಂಡ್ರೆ ಕ್ರೇಗ್ ಲಿಸ್ಟ್ ನ 1.1 ಇಸ್ ಸಮಥಿಂಗ್ ಲೈಕ್ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಅಂತ ಹೇಳ್ಬೋದು. ಇವಾಗ ಅದೇ ನಾವು ನೆಕ್ಸ್ಟ್ ಲೆವೆಲ್ಗೆ ಬರೋದಾದ್ರೆ, ಫಾರ್ ಎಕ್ಸಾಂಪಲ್ ಒಂದು ಇ-ಕಾಮರ್ಸ್ ವೆಬ್ಸೈಟ್ ತಗೊಳ್ಳೋಣ, ಆಯ್ತಾ. ಅಮೆಝಾನ್ ಅನ್ನೋದು ಒಂದು ಎಕ್ಸಾಂಪಲ್ ಆಗ್ಬೋದು, ಅಥವಾ ರೆಗ್ಯುಲರ್ ನಮ್ಮ ಇಂಡಿಯಾಲಿ ಎಷ್ಟೊಂದು ವೆಬ್ಸೈಟ್ ಗಳೇನ್ ಇದ್ ಮಾಡ್ತೀವಿ. ಅಂಡ್ ಆಸ್ ಯು ರೈಟ್ಲಿ ಟಚ್ಡ್ ಅಪಾನ್, ಇಟ್ಸ್ ನಾಟ್ ಕ್ರೇಗ್ ಲಿಸ್ಟ್ ಬಟ್ ಅ ಮಾಡರ್ನ್ ವೆಬ್ಸೈಟ್, ಬಟ್ ಎರಡು ಅಲ್ಲ ನಮ್ಮ ಗವರ್ಮೆಂಟ್ ವೆಬ್ಸೈಟ್ಗಳು ಆ ತರ. ಸೊ ಇವಾಗ ನಾವು Airbnb ವಿಚಾರಕ್ಕೆ ಬಂದ್ರೆ ಆಸ್ ಅನ್ ಎಕ್ಸಾಂಪಲ್, ಅಥವಾ ಸಮ್ ಆಫ್ ದಿ ಅದರ್ ವೆಬ್ಸೈಟ್ಸ್ ಲೈಕ್ ಆರ್ ಕಂಪನಿ ವೆಬ್ಸೈಟ್ಸ್ ಅಂಡ್ ವೆಬ್ಸೈಟ್ಸ್ ದಟ್ ವಿ ಬಿಲ್ಡ್ ಫಾರ್ ಅವರ್ ಕಸ್ಟಮರ್ಸ್, ಆ ವಿಚಾರ ಮಾತಾಡೋದಾದ್ರೆ, it is a journey where one would want experience ಅಂತ. ಈಗ ಗವರ್ಮೆಂಟ್ ವೆಬ್ಸೈಟ್ is an experience of its kind, but what experience do you want to give your customers ಅನ್ನೋದು ಪ್ರಶ್ನೆ. ಸೊ ಇಫ್ ಯು ವಾಂಟ್ ಟು ಕ್ಯಾಪ್ಚರ್ ಪೀಪಲ್, ಒಂದಿಷ್ಟು ಫೋಟೋಸ್ ತೋರಿಸ್ಬೇಕು, ಡಿಸೈನರ್ ಆಗಿ ತೋರಿಸ್ಬೇಕು. ಈಗ ಒಂದು ಹೀರೋ ಸೆಕ್ಷನ್ ಅಂತ ಏನ್ ಹೇಳ್ತೀವಿ ನಾವು ಒಂದು ವೆಬ್ಸೈಟ್ ಅಲ್ಲಿ, ವಿಚ್ ಇಸ್ ದಿ ಫಸ್ಟ್ ಪಾರ್ಟ್ ಆಫ್ ದ ವೆಬ್ಸೈಟ್ ವೆನ್ ಇಟ್ ಲೋಡ್ಸ್ ಅಲ್ಲ, ಅಲ್ಲಿ ನಿಮ್ಗೆ ಒಂದು ಕ್ಲಾಸಿ ಇಮೇಜಸ್, ಅನಿಮೇಷನ್ಸ್, ಆ ತರದ ಎಫೆಕ್ಟ್ಸ್ ಎಲ್ಲ ಬೇಕು, ಪಾಪ್ಅಪ್ಸ್ ಬೇಕು ಅಂತಂದ್ರೆ ಯು ವಿಲ್ ಹ್ಯಾವ್ ಟು ಕಮ್ ಇನ್ ಟು ದ ಮಾಡರ್ನ್ ಆರ್ಕಿಟೆಕ್ಚರ್. ಅದ್ರ ಬೇಸಿಸ್ ಹಿಂದ್ಗಡೆ ನೀವು ತಗೊಂಡ್ರೆ ಕ್ರೇಗ್ ಲಿಸ್ಟೇ ಇರುತ್ತೆ. ಅಂದ್ರೆ ಅಲ್ಲಿಂದನೇ ಎಲ್ಲಾದು ನಾವೊಂದು ಎವಲ್ಯೂಷನ್ ಅಂತ ಏನ್ ಹೇಳ್ತೀವಿ, ಅದು ಅಲ್ಲಿಂದನೇ ಬಂದಿರೋದು. ನೀವು ಕೆಲವು ವೆಬ್ಸೈಟ್ಸ್ 1990s ಅಲ್ಲಿ ಡೆವಲಪ್ ಮಾಡಿರೋ ವೆಬ್ಸೈಟ್ ನೋಡಿದ್ರೆ ಇವತ್ತಿಗೂ ಹಾಗೆ ಇರುತ್ತೆ. ಅಂಡ್ ದೇ ಲೋಡ್, ನೀವೆಂತ ಒಂದು ಡೈಲ್ ಅಪ್ ನೆಟ್ವರ್ಕ್ ಅಲ್ಲಿ ಇದ್ರೂ ಪಟ್ ಅಂತ ಲೋಡ್ ಆಗ್ಬಿಡುತ್ತೆ ಅದು, ಬಿಕಾಸ್ ದೇರ್ ಇಸ್ ನಥಿಂಗ್ ಬಿಹೈಂಡ್ ದ ಸೀನ್ಸ್. ಸೊ ನಾವು ಒಂದು ಕ್ರೇಗ್ ಲಿಸ್ಟ್ ಇಂದ ಇವತ್ತಿನ ಮಾಡರ್ನ್ ವೆಬ್ಸೈಟ್ಸ್ ನಾನು ಏನ್ ಹೇಳಿದೆ ಅಲ್ಲಿಗೆ ಬರ್ಲಿಕ್ಕೆ ಸುಮಾರು ಫ್ರೇಮ್ ವರ್ಕ್ ಗಳನ್ನ ಡೆವಲಪ್ ಮಾಡಿದ್ದಾರೆ ಟೆಕ್ನಾಲಜಿಲಿ. ನೀವು ಕೇಳಿರ್ತೀರಾ ಬಹುಶಃ, ಟೆಕ್ನಾಲಜಿಸ್ಟ್ ಜೊತೆ ಮಾತಾಡಿದ್ರೆ UI ಅಥವಾ IT ಇರೋರ ಹತ್ರ ಅವ್ರು ಹೇಳ್ತಾರೆ ನಿಮಗೆ, ಒಂದ್ ಕಾಲದಲ್ಲಿ ಆಂಗ್ಯುಲಾರ್ ವಾಸ್ ದ ಬಿ ಆಲ್ ಅಂಡ್ ಎಂಡ್ ಆಲ್, ಆಯ್ತಾ, ಆಂಗ್ಯುಲಾರ್ JS ಅಂತ ಗೂಗಲ್ ನೋಡ್ದು. ಇನ್ನೊಂದು ಅದಕ್ಕೆ ಮುಂಚೆ ಒಂದು JSP ಸರ್ವ್ಲೆಟ್ಸ್, ಈ ತರ ಟೆಕ್ನಾಲಜಿಗಳಿದ್ವು, ಜಾವಾ ಬೇಸ್ಡ್ ಟೆಕ್ನಾಲಜಿ. ಹೀಗೆ ಪ್ರತಿ ಒಂದು ವರ್ಷಕ್ಕೂ 2 ವರ್ಷಕ್ಕೂ ಟೆಕ್ನಾಲಜಿ ತುಂಬಾ ಬದಲಾಗ್ತಾ ಬಂದಿದೆ. ಇವತ್ತಿನ ದಿವಸಕ್ಕೆ ನಾವು ಮಾತಾಡೋ ಟೈಮಲ್ಲಿ ರಿಯಾಕ್ಟ್ JS ಅನ್ನೋದು ಇಸ್ ಅ ವೆರಿ ಹೆವಿ ಪಾಪ್ಯುಲರ್ ಫ್ರಂಟ್ ಎಂಡ್ ಫ್ರೇಮ್ ವರ್ಕ್, ಆಯ್ತಾ. ಅದು ಫೇಸ್ಬುಕ್ ಇಂದ ಬಂದಿರ್ತಕ್ಕಂಥದ್ದು, ಅದನ್ನು ಉಪಯೋಗಿಸ್ತಾರೆ ವಿಚ್ ಟು ಬಿಲ್ಡ್ ಎನಿ ಆಫ್ ದೀಸ್ ಮಾಡರ್ನ್ ಫ್ಲಾಶಿ ವೆಬ್ಸೈಟ್. ಬಟ್ ಇಟ್ ಇಸ್ ವೆರಿ ಹೆವಿ, ಇಟ್ಸ್ ಎಕ್ಸ್ಟ್ರೀಮ್ಲಿ ಹೆವಿ. ಈಗ ಒಂದ್ ಕಡೆ ನಾವು ಡಿಸೈನ್ ವಿಚಾರ, ಟೆಕ್ನಾಲಜಿ ವಿಚಾರ ಮಾತಾಡಿದ್ವಿ. ಒಂದು ಕ್ಷಣ ಇವಾಗ ನಮ್ದು ವೆಬ್ಸೈಟ್ಸ್ ಬಗ್ಗೆ ನಾವೇನ್ ಶುರು ಮಾಡಿದ್ವಿ, ಅದು ಇಸ್ ಇಟ್
ಪ್ಯೂರ್ಲಿ ದ ಫ್ರಂಟ್ ಎಂಡ್ ದಟ್ ಡಿಸೈಡ್ಸ್ ದ ಎಕ್ಸ್ಪೀರಿಯನ್ಸ್ ಆರ್ ಇಸ್ ಇಟ್ ದಿ ಎಂಟೈರ್ ಸ್ಟ್ಯಾಕ್ ಅನ್ನೋದ್ರ ವಿಚಾರ ಮಾತಾಡೋಣ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಏನಾಗತ್ತೆ, ನಾವು ಒಂದು ನಾನ್ ಟೆಕ್ನಿಕಲ್ ಅಥವಾ ಗೆ ನಾವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅವ್ರಿಗೆ ಏನಪ್ಪಾ, ಒಂದು ವೆಬ್ಸೈಟ್ ಅಂದ್ಬಿಡ್ತಾರೆ. ಈಗ ವೆಬ್ಸೈಟ್ ಅಲ್ಲೇನೆ ಸಿಂಪಲ್ ಆಗಿ ಹೇಳೋದಾದ್ರೆ 2 ತರ ಬರುತ್ತೆ. ಒಂದು ವೆಬ್ಸೈಟ್ ಅಂತ ಆಯ್ತು ಅಂತಂದ್ರೆ ನಾವೇನು ಬ್ರೌಸ್ ಮಾಡ್ತೀವಿ ಸಾಮಾನ್ಯದು, ಅದು ಎಲ್ಲಾರ್ಗು ವೆಬ್ಸೈಟ್ ಇದೆಯಪ್ಪ ಅಂಗಡಿದು, ಅಲ್ಲಿ ಹೋಗಿ ಬ್ರೌಸ್ ಮಾಡು ಸಿಗತ್ತೆ ಕೊಂಡ್ಕೋಬಹುದು ಅಂತ ಹೇಳ್ತಾರೆ. ಇನ್ನೊಂದು ಬಂದು ವೆಬ್ ಆಪ್ ಅಂತ ಆಗತ್ತೆ. ವೆಬ್ಸೈಟ್ಗೂ ವೆಬ್ ಆಪ್ಗೂ ಏನು ವ್ಯತ್ಯಾಸ ಅಂತಂದ್ರೆ, ಮುಖ್ಯವಾಗಿ ವೆಬ್ಸೈಟ್ ಅಂತಂದ್ರೆ ಒಂದು ಸ್ಟ್ಯಾಟಿಕ್ ಪೇಜ್ ಅಲ್ಲಿ ಒಂದು ಸ್ಟ್ಯಾಟಿಕ್ ಕಂಟೆಂಟ್ ಇರುತ್ತೆ. ಅದ್ರಲ್ಲಿ ಯಾರು ಏನು ಕೊಂಡ್ಕೊಳಕ್ ಆಗೋದಿಲ್ಲ, ಒಂದು ಆರ್ಡರ್ ಪ್ಲೇಸ್ ಮಾಡಕ್ ಆಗಲ್ಲ. ಉದಾಹರಣೆಗೆ ಒಂದು ಕಾಮರ್ಸ್ ಅಂತಂದ್ರೆ, ವೆಬ್ ಆಪ್ ಅಲ್ಲಿ ದೇರ್ ಇಸ್ ಅ ಹೋಲ್ ಬಂಚ್ ಆಫ್ ಫಂಕ್ಷನಾಲಿಟಿ ದಟ್ ಇಟ್ ಹ್ಯಾಸ್ ಬಿಹೈಂಡ್ ದ ಸೀನ್ಸ್. ಅದು ಮುಖ್ಯವಾದ ವ್ಯತ್ಯಾಸ. ಇವಾಗ ಪರ್ಫಾರ್ಮೆನ್ಸ್ ಅನ್ನೋ ಫ್ಯಾಕ್ಟರ್ನ ಮೆಜಾರಿಟಿ ಆಫ್ ಪೀಪಲ್ ಕನ್ಸಿಡರ್ ಮಾಡಲ್ಲ. ಅದು ಮಾಡಬೇಕು. ಒಂದು ವೆಬ್ಸೈಟ್ ಹಾಕ್ಬಿಡಪ್ಪ, ನಮ್ದು ಈ ಗೋಡ್ಯಾಡಿ ಪ್ರೊವೈಡರ್ ಆಗ್ಬೋದು ಅಥವಾ ಸುಮಾರು ಪ್ರೊವೈಡರ್ಸ್ ಗಳಿರ್ತಾರೆ. ಇವತ್ತಿನ ಒಂದು ವೆಬ್ಸೈಟ್ ಅಲ್ಲಿ ಡಿಸೈನ್ ಮುಖ್ಯ ಆಗತ್ತೆ, ಡಿಸೈನ್ ಪ್ರಿನ್ಸಿಪಲ್ಸ್ ಮುಖ್ಯ ಆಗತ್ತೆ, ಟೆಕ್ನಾಲಜಿ ಮುಖ್ಯ ಆಗತ್ತೆ, ಪ್ರೆಸೆಂಟೇಶನ್ ಮುಖ್ಯ ಆಗತ್ತೆ, ಅಂಡ್ ಫೈನಲಿ ವೆಲ್ ಕಮ್ ಟು ದ ಎಕ್ಸ್ಪೀರಿಯನ್ಸ್ ವಿಚ್ ಡಿಟರ್ಮೈನ್ಸ್ ಆಲ್ ಆಫ್ ದಿಸ್. ಅಂತಂದ್ರೆ ಇದ್ರ ಹಿಂದೆ ಇರೋ ಒಂದು ಸಪೋರ್ಟಿಂಗ್ ಫ್ಯಾಕ್ಟರ್ ವಿಚ್ ಇಸ್ ದಿ ಇನ್ಫ್ರಾಸ್ಟ್ರಕ್ಚರ್. ಹೇಗ್ ಹೋಸ್ಟ್ ಮಾಡ್ತೀವಿ, ಯಾರ ಹತ್ರ ಹೋಸ್ಟ್ ಮಾಡ್ತೀವಿ. ಐ ಮೇ ಹ್ಯಾವ್ ದ ಬ್ರಿಲಿಯಂಟ್ ವೆಬ್ಸೈಟ್ ಅಂಡ್ ಎಲ್ಲ ಚೆನ್ನಾಗಿರ್ಬೋದು, ಅಲ್ಲಿ ಬಂದವರು ಕ್ಲಿಕ್ ಮಾಡಿ 5 ನಿಮಿಷ ಕಾಯ್ಬೇಕು ಏನಾದ್ರು ಲೋಡ್ ಆಗಕ್ಕೆ ಅಂತಂದ್ರೆ ಯಾರು ಬರ್ತಾರೆ ನನ್ನ ವೆಬ್ಸೈಟ್ ನೋಡಕ್ಕೆ, ನನ್ನ ಪ್ರಾಡಕ್ಟ್ ಕೊಂಡ್ಕೊಳಕ್ಕೆ ಅಲ್ವಾ? ದಿಸ್ ಇಸ್ ವೇರ್ a lot of technology at the infrastructure comes in. ನಾವು ಹೋಸ್ಟಿಂಗ್ ಪ್ರೊವೈಡರ್ ಅಂತ ಹೇಳ್ತೀವಿ, ಅದು ಮುಖ್ಯ ಆಗತ್ತೆ. ಇವಾಗ ನೀವು ನಮ್ಮ ವಂಡರ್ಫುಲ್ ವೆಬ್ಸೈಟ್ಗಳು, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕೊಡುವಂತ ವೆಬ್ಸೈಟ್ಗಳ ವಿಚಾರ ಮಾತಾಡೋದಾದ್ರೆ, on a optimistic front, on a pessimistic front, yes, they have very good supporting infrastructure behind the scenes. ಅದೇ ಬೇಜಾರಾಗೋ ಒಂದು ಸರ್ಕಾಸ್ಟಿಕ್ ಇದಕ್ಕೆ ಬರೋದಾದ್ರೆ, ನಾವು ಮಾತಾಡಿದಂತ ವೆಬ್ಸೈಟ್ ಗೆ ಗವರ್ಮೆಂಟ್ ಆಗ್ಬೋದು, ಇನ್ನೊಂದು ಅವರದ್ದು ಹೋಸ್ಟಿಂಗ್ ಪ್ರೊವೈಡರ್ಸ್ ಚೆನ್ನಾಗಿರೋದಿಲ್ಲ. ಎರಡನೇದು ಏನಾಗುತ್ತೆ, ದ ವೇ ದೇ ಡೆವಲಪ್ ಆಪ್ಸ್ ಬಿಹೈಂಡ್ ದ ಸೀನ್ಸ್. ಒಂದು ವೆಬ್ ಆಪ್ ಅಂತ ನಾವು ತಗೊಂಡ್ರೆ ಒಳ್ಳೆ ಒಂದು ಟೆಕ್ನಾಲಜಿ ಯೂಸ್ ಮಾಡೋದಾಗ್ಲಿ, ಒಂದು ಡಿಸೈನ್ ಪ್ರಿನ್ಸಿಪಲ್ಸ್ ಯೂಸ್ ಮಾಡೋದಾಗ್ಲಿ, ಅದು ಮಾಡಿರೋದಿಲ್ಲ. ಅಂಡ್ ಅಷ್ಟು ಹೆವಿ ಫಂಕ್ಷನಾಲಿಟಿ, ಒಂದು 50-100,000 ಫೀಚರ್ ಹಾಕ್ಬಿಟ್ಟು ಒಂದ್ಸಲ ಒಬ್ಬರ ಹತ್ರ ಆಪ್ ಡೆವಲಪ್ ಮಾಡಿಸಿದ್ಮೇಲೆ ಅದನ್ನ ಬೇರೆ ಟೆಕ್ನಾಲಜಿ ಮೈಗ್ರೇಟ್ ಮಾಡೋದಾಗ್ಲಿ, ರೀಡೆವಲಪ್ ಮಾಡೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಅದು ಜೊತೆಗೆ ಇವತ್ತು ಏನಾಗತ್ತೆ, ನಾವು ಒಂದು 6 ತಿಂಗಳಲ್ಲಿ ಅದನ್ನ ಪ್ಲಾನ್ ಮಾಡಿ ಮಾಡಿದವರೇ ಯಾರೋ ಅವ್ರು ಹೋಗಾಗಿರತ್ತೆ, ಅದ್ರದ್ದು ಒಂದು ಡಿಸೈನ್ ಡಾಕ್ಯುಮೆಂಟ್ ಸಹ ಇರಲ್ಲ. ಇಟ್ ಇಸ್ ಅ ವೆರಿ ಕಾಮನ್ ಪ್ರಾಬ್ಲಮ್ ನಮ್ಮ IT ಇಂಡಸ್ಟ್ರಿಲಿ. ಏನ್ ಮಾಡಿದ್ದಾರೆ, ಏನ್ ಫೀಚರ್ಸ್ ಇದೆ ಗೊತ್ತಿರಲ್ಲ, ಮಾಡಿದವನ್ ಯಾವಾಗ್ಲೂ ಕಂಪನಿ ಬಿಟ್ಟೋಗಾಗಿರತ್ತೆ. ಸೊ ಏನಾಗತ್ತೆ, ದೇ ಆರ್ ಸ್ಟಕ್ ಇನ್ ಅ ಲೂಪ್. ಅಂಡ್ ದಿಸ್ ಇಸ್ ಹೌ ಅ ಲಾಟ್ ಆಫ್ ಕಂಪನೀಸ್ ಲಾಕ್ ಪೀಪಲ್. ನಾವು ವೆಂಡರ್ ಲಾಕ್ ಇನ್ ಅಂತ ಏನ್ ಹೇಳ್ತೀವಿ, ಇಟ್ಸ್ ನಾಟ್ ನೆಸೆಸರಿಲಿ ಒಂದು ಅಮೆಝಾನ್ ಅಥವಾ ಮೈಕ್ರೋಸಾಫ್ಟ್ ಆರಕಲ್ ಆ ತರ ವೆಂಡರ್ ಲಾಕ್ ಇನ್ ಅನ್ನೋದು ಅಲ್ಲ. ವೆಂಡರ್ ಲಾಕ್ ಇನ್ ಆಲ್ಸೋ ಕಮ್ಸ್ ಇನ್ ಎಟ್ ಅ ಸರ್ವಿಸ್ ಪ್ರೊವೈಡರ್ ಲೆವೆಲ್. ಹೇಗೆ ಡೆವಲಪ್ ಮಾಡಿ ಮಾಡಿರ್ತಾರೆ ಅಂದ್ರೆ ಅವ್ರಿಗೂ ಗೊತ್ತು, ನಾವ್ ಇಷ್ಟು ಫೀಚರ್ ಡೆವಲಪ್ ಮಾಡಿ ಕೊಟ್ಮೇಲೆ ನೆಕ್ಸ್ಟ್ 10 ವರ್ಷ 15 ವರ್ಷ ನಮ್ಮ ಹತ್ರನೇ ಇರಬೇಕು ಅಂತ. ಸೊ ದಿಸ್ ಇಸ್ ಹೌ ದೇ ಮಿಲ್ಕ್ ಪೀಪಲ್ ಆಫ್ ದೇರ್ ಮನಿ as well. So a lot of factors comes in. Okay, ನಾನು Airbnb ಇಷ್ಟಪಡ್ತೀನಿ. And there are some of these website around here also. ಅಂತಂದ್ರೆ ರೆಗ್ಯುಲರ್ ಒಂದು ಶಾಪಿಂಗ್ ಯಾವುದೇ ವೆಬ್ಸೈಟ್ ತಗೋಬಹುದು. I prefer something which has a good UI and a design because ನನಗೆ ಪ್ರಾಬಬ್ಲಿ ಇಟ್ಸ್ ಕಂಡೀಷನಿಂಗ್ ಅಂತ ಹೇಳ್ಬೋದು, ಅಥವಾ ಮೈ ವೇ ಆಫ್ ಲುಕಿಂಗ್ ಅಂತ ಹೇಳ್ಬೋದು. ನನಗೆ ಕಲರ್ ಡಿಫ್ರೆನ್ಸಿಯೇಷನ್, ಪಿಕ್ಚರ್ ಡಿಫ್ರೆನ್ಸಿಯೇಷನ್ ಇದ್ರೆ ಐ ಫೈಂಡ್ ಇಟ್ ವೆರಿ ಈಸಿ ಟು ಕ್ವಿಕ್ಲಿ ಮೂವ್ ಅರೌಂಡ್ ಅಂಡ್ ನ್ಯಾವಿಗೇಟ್ ಅಂಡ್ ಇದು ಮಾಡಕ್ ಯೂಸ್ ಮಾಡ್ತೀನಿ. ಸೊ ದಟ್ ಇಸ್ ದ ರೀಸನ್ ವೈ ಐ ಪ್ರಿಫರ್ ಟು ಗೋ ಟು ದೋಸ್ ವೆಬ್ಸೈಟ್ಸ್. ನನಗೆ ಟು ಬಿ ಆನೆಸ್ಟ್ ವಿತ್ ಯು, ಅಮೆಝಾನ್ ಸಹ ಇಷ್ಟ ಆಗಲ್ಲ ಬಿಕಾಸ್ ಐ ಫೈಂಡ್ ಇಟ್ ವೆರಿ ಟೆಕ್ಸ್ಟ್ ಹೆವಿ. ನನಗೇನು ಒಂದು ಮಿಡ್ ಗ್ರೌಂಡ್ ಅಂತ ಹೇಳಿದೆ, ತೀರಾ ಈ ಕಡೆ ಕ್ರೇಗ್ಲಿಸ್ಟು ಅಲ್ಲ, ಪಾಲಿಸ್ಟು ಅಲ್ಲ. ನನಗೆ ಅಮೆಝಾನ್ ಅಲ್ಲಿ ಶಾಪ್ ಮಾಡ್ಬೇಕು ಅಂತಂದ್ರೆ ಇವತ್ತಿಗೂ ನಂಗೆ ಏನ್ ಮಾಡ್ತಾ ಇದೀನಿ ಅಂತ ನನಗೆ ಅರ್ಥ ಆಗಲ್ಲ. ಹೋಗಿ ಹುಡುಕ್ತೀನಿ, ಆಪ್ಷನ್ಸ್ ಹುಡುಕ್ತಾನೆ ಇರ್ತೀನಿ, ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲಿ ಏನಿದೆ ಅಂತ. ಅಂಡ್ ಇನ್ ಜನರಲ್ ಅಮೆಝಾನ್ ಪ್ರಾಡಕ್ಟ್ಸ್ ಆರ್ ಲೈಕ್ ದಟ್. ನೀವು ಅವ್ರದ್ದು ಕ್ಲೌಡ್ ಪ್ರಾಡಕ್ಟ್ಸ್ ತಗೊಳ್ಳಿ, ಟೆಕ್ನಿಕಲ್ ವೆಬ್ಸೈಟ್ ತಗೊಳ್ಳಿ, ಐ ಗೆಟ್ ಲಾಸ್ಟ್. ಅದೇ ಇನ್ಸ್ಟೆಡ್ if I have to shop on some of the Indian websites, andre regular shopping websites avadu which has a little bit of theme and a little bit of flow to it, I find it very easy to navigate. Idanne ನಾವು design principles based on human psychology anta helodu. So my preference is that. Thank you. ನಮಸ್ಕಾರ ಸತೀಶ್. Thank you. ನಮ್ಮ 3 ಜನ ಗೆಸ್ಟ್ಗಳಿಗೆ ಥ್ಯಾಂಕ್ ಯು. ಈಗ ಕಟ್ಟಕಡೆಯದಾಗಿ ಕನ್ಕ್ಲೂಷನ್, ಕ್ರೇಕ್ಸ್ ಲಿಸ್ಟ್ನಿಂದ ನಾವು ಏನು ಪಾಠಗಳನ್ನು ಕಲಿಬಹುದು. ಗುಡ್ ಡಿಸೈನ್ ಅಂದರೆ ಜಾಸ್ತಿ ಡಿಸೈನ್ ಅಲ್ಲ, ಕಾನ್ಫಿಡೆನ್ಸ್ ಇರಬೇಕು ನೀವು ಡಿಸೈನ್ ಮಾಡಿದಾಗ. ಯಾಕೆಂದರೆ
ಪ್ರಾಬ್ಲಮ್ ಸಾಲ್ವ್ ಆದ ತಕ್ಷಣ ನಿಮ್ಮ ಡಿಸೈನ್ನ ನಿಲ್ಲಿಸ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ಗೂಗಲ್ ಕೊಟ್ಟನಲ್ಲ ಉದಾಹರಣೆ, ಆ ಥರ. ಆಮೇಲೆ ಟೂಲ್ಸ್ ಆಗಿ ಹೇಳ್ಕೊಡೋಂತಹ ವೆಬ್ಸೈಟ್ಗಳು, ಆಯಿತಾ? ಅಂದರೆ ನಿಮ್ಗೆ ಉದಾಹರಣೆ ಕೊಡಬೇಕಂದ್ರೆ, ಒಂದು ಹ್ಯಾಮರ್ಗೆ ಅಪ್ಡೇಟ್ ಬೇಕಾಗಲ್ರಿ, ಮಳೆ ಬೇಕಷ್ಟೇ. ಯಾವುದೇ ಥರ ಮಳೆ ಕೊಟ್ಟರು ಹ್ಯಾಮರ್ ಹೊಡೆಯುತ್ತೆ. ಎಷ್ಟೋ ವರ್ಷಗಳ ಐರನ್ ಏಜ್ನಲ್ಲಿ ಕಂಡಿಡಿದಂಥ ಸುತ್ತಿಗೆ ಇವತ್ತವರೆಗೂ ಅಪ್ಡೇಟ್ ಆಗೇ ಇಲ್ಲ. ಸೊ ಆ ಥರ ಪ್ರಾಕ್ಟಿಕಲ್ ಡಿಸೈನ್, ಮಳೆ ಹೊಡೆಯುವಂತಹ ಒಂದು ಪ್ರಾಕ್ಟಿಕಲ್ ಡಿಸೈನ್ ಅಪ್ರೋಚ್ಗಳು ನನಗಿಷ್ಟ ಆಗುತ್ತೆ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ. ಆಮೇಲೆ ಈಗ ಡಿಜಿಟಲ್ ವರ್ಲ್ಡ್ನಲ್ಲಿ ಎಲ್ಲ ಬಾಯಿ ಬಡ್ಕೊಂಡು ಓ ಅಂತ ಕಿರುಚ್ತಾ ಇರೋ ಡಿಸೈನ್ಗಳ ಮುಂದೆ ಸಿಂಪಲ್ ಡಿಸೈನ್ಸ್ ಬೇಕು, ಆಯಿತಾ? ಅದು ಬಹಳ ಇಷ್ಟ ಆಗುತ್ತೆ, ಆಯಿತಾ? ನೀವೆಲ್ಲರೂ ನಿಮ್ಮ ಸಮಯ ಕೊಟ್ಟು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ದಯವಿಟ್ಟು ನನಗೆ ತಿಳಿಸಿ ನಿಮ್ಗೆ ಯಾವ ಥರ ಡಿಸೈನ್ ಇಷ್ಟ ಅಂತ ಕಾಮೆಂಟ್ ಮಾಡಿ. ಡೆಫಿನೆಟ್ಲಿ ಇಂಟ್ರ್ಯಾಕ್ಟಿವ್ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಕಾಮೆಂಟ್ ಬಂದರೆ ನೆಕ್ಸ್ಟ್ ವೀಡಿಯೋಲಿ ಅವ್ರನ್ನೂ ತೊಗೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ದಿಸ್ ಪಾಡ್ಕಾಸ್ಟ್ ಕಮ್ ವಿಡಿಯೋ. ಡಿಸೈನ್ ಬಗ್ಗೆ ಮತ್ತು ಕ್ರೇಕ್ಸ್ ಲಿಸ್ಟ್ ಉದಾಹರಣೆ ಇಟ್ಕೊಂಡು ಮಾತಾಡಿದ್ವಿ. ಲೆಟ್ ಮಿ ನೋ ವಾಟ್ ಯು ಥಿಂಕ್. ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋನ ದಯವಿಟ್ಟು ತಿಳಿಸಿ, ನನಗೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. Thank you very much for your time. Tata, bye bye, see you. Live long and prosper.